ಈ ತರ ಮಾಡೋಕ್ಕಾಗೋದಿಲ್ಲ ಅಂತ ಗೊತ್ತಾಯ್ತು. ಸೊ ದೇರ್ ಕಮ್ಸ್ ಆಸ್ ಟ್ರೈ ಅಂಡ್ ಎಕ್ಸೆಪ್ಟ್ ಬ್ಲಾಕ್. The same thing I'm giving. A is equals to 10, B is equals to 0. There is a try block, try except block ಅಂತಾರೆ ಇದನ್ನ. Try a semicolon. Whenever we give a semicolon, if we enter it, it will come exactly to the next line with a 4 space or 2 space. Depends on the ಯಾವುದ್ರಲ್ಲಿ ರನ್ ಮಾಡ್ತೀವಿ. ಇಟ್ಸ್ ಓಕೆ, ಒಂದೊಂದರಲ್ಲಿ 2 ಸ್ಪೇಸ್ ಬರುತ್ತೆ, ಒಂದರಲ್ಲಿ 4 ಸ್ಪೇಸ್ ಬರುತ್ತೆ, ದಟ್ಸ್ ಕಂಪ್ಲೀಟ್ಲಿ ಫೈನ್. ಈಗ ನಾನೇನು ಮಾಡ್ತೀನಿ, A divided by B. The values that I am giving is 10 and 0. According to mathematics, 10 divided by 0, ನಮಗೆ ಇಲ್ಲಿ ಎರರ್ ಬಂತು ಡಿವಿಷನ್ ಬೈ 0 ಅಂತ. ಅಂದರೆ ದಟ್ಸ್ ವೇರ್ ವಿ ಕೆನಾಟ್ ಡಿವೈಡ್ ವಿತ್ ಅ 0 ಟು ಗೆಟ್ ಸಮ್ ವ್ಯಾಲ್ಯೂ. ಸೊ ಎಕ್ಸೆಪ್ಟ್ ಬ್ಲಾಕಲ್ಲಿ ನೋಡಿ, ಟ್ರೈ ಆದಮೇಲೆ ಒಂದು ಪ್ರಿಂಟ್ ಆಗ್ತದೆ ಅಥವಾ ಏನೋ ಒಂದು ಲಾಜಿಕ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಟ್ರೈ ಬಂದ್ಬಿಟ್ಟು ಅದ್ರ ಕೆಳಗಡೆನೆ ಬರ್ತಾ ಇದೆ, ಮತ್ತೆ ಇಲ್ಲಿ ಬರ್ತಾ ಇಲ್ಲ. ನಾವು ಇಲ್ಲಿ ಎಂಟರ್ ಕೊಟ್ಟ ತಕ್ಷಣ ಪಿ ಕೆಳಗಡೆ ಬರ್ತಾ ಇದೆ, ಪಿ ಕೆಳಗಡೆ ಎಕ್ಸೆಪ್ಟ್ ಬರೆದ್ರೆ ಅದರ ಒಳಗಡೆ ಹೋಗುತ್ತೆ. ಸೊ ಯು ಶುಡ್ ನಾಟ್ ಗೆಟ್ ಇನ್ ಟು ದ ಟ್ರೈ ಒಳಗಡೆ ಅಲ್ಲ, ಟ್ರೈ ಕೆಳಗಡೆ. ಈಗ ಇಫ್ ಎಲ್ಸು ಅಥವಾ ಇಫ್ ಎಲಿಫ್ ಬರೋದ್ವಲ್ಲ, ದ ಸೇಮ್ ವೇ ಟ್ರೈ ಒಳಗಡೆ ಎಕ್ಸೆಪ್ಟ್, ಟ್ರೈ ಆಚೆ ಕಡೆ ಎಕ್ಸೆಪ್ಟ್ ಬರೆದು ಕೆನಾಟ್ ಡಿವೈಡ್ ಬೈ 0. ಈಗ ಕನ್ಸಿಡರ್ ಇಫ್ ಐ ಆಮ್ ರನ್ನಿಂಗ್ ಇಟ್, ಐ ಆಮ್ ಸೇವಿಂಗ್ ಇಟ್, ನನಗೆ ರನ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಗಿವಿಂಗ್ ಮಿ ದ ಎರರ್. ಬಟ್ ಫಸ್ಟ್ ಕೇಸಲ್ಲಿ ಏನಾಗ್ತಿತ್ತು, ಇಟ್ ಈಸ್ ಥ್ರೋಯಿಂಗ್ ಮೀ ಸಮ್ ಎರರ್ ದಟ್ ಐ ಕೆನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಪ್ರಿಂಟಲ್ಲಿರೋದು ಅರ್ಥ ಆಗೋದಿಲ್ಲ. ಸೊ ನಾನಂತ ಏನು ಹೇಳ್ತೀನಿ ಅಂದರೆ, ದ ಸೆಕೆಂಡ್ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ 0 ಅಂತ ಕೊಡ್ತೀನಿ. ಸೊ ಈಗ ಒಬ್ಬ ಇನ್ಪುಟ್ ಅಂದರೆ ಯೂಸರ್ ಬಂದ್ಬಿಟ್ಟು ರನ್ ಮಾಡ್ತಾನೆ. ಫಸ್ಟ್ ವ್ಯಾಲ್ಯೂ 10 ಕೊಟ್ಟಿದ್ದಾನೆ. ನನ್ನಿಂದ ನಿಮ್ಗೆ ಹೆಂಗೆ ಹೇಳ್ಕೊಟ್ಟಿಲ್ಲ ಯೂಸರಿಂದ ಹೆಂಗೆ ಇನ್ಪುಟ್ ತೊಗೊಳೋದು ಅಂತ. ದಟ್ಸ್ ಫೈನ್. A is equals to 10, B is equal to 0 ಅಂತ ಕೊಡ್ತಾನೆ. 10 divided by 0, ಇದು ಫೇಲ್ ಆಗುತ್ತೆ at the line number 14. So that it has to execute the except block. What's there in the except block? It's ನನ್ನ ಕಂಟ್ರೋಲಲ್ಲಿ ಇರುತ್ತೆ. It is completely in my control. Why? Because it is just a print statement so that I can tell to the ಯೂಸರ್, ಯಾರು ಕೋಡ್ ರನ್ ಮಾಡ್ತಾ ಇದ್ದಾರೆ ಅಥವಾ ಯಾರು ಪ್ರೋಗ್ರಾಮ್ ರನ್ ಮಾಡ್ತಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ದಿಸ್ ಇಸ್ ದ ಎರರ್ ಯು ಆರ್ ಗೆಟಿಂಗ್, ಬಟ್ ಐ ಆಮ್ ನಾಟ್ ಶೋಯಿಂಗ್ ಯು ದ ಎರರ್. ಯು ನೀಡ್ ಟು ಚೇಂಜ್ ದ ನಂಬರ್. ಓಕೆ, ಈಗ ಸರಿ ಇದನ್ನು ಹೇಳ್ತಾ ಇದೆ. ಇನ್ಸ್ಟೆಡ್ ಆಫ್ ದಟ್ ನಾನು ಇಲ್ಲಿ 1 ಅಂತಾನೆ ಕೊಡ್ತೇನೆ. ಈಗ ಈ ಎರರ್ ಬರುತ್ತೆ ನೋಡೋಣ. ಇಟ್ ಈಸ್ ಗಿವಿಂಗ್ ಮಿ 10. ನನಗೆ ಫಸ್ಟ್ ಕೇಸಲ್ಲಿ ಏನು ಮಾಡುತ್ತೋ, ಎಕ್ಸೆಪ್ಟ್ ಬ್ಲಾಕು ಎಕ್ಸಿಕ್ಯೂಟ್ ಆಯಿತು. ಇಟ್ ಎಕ್ಸಿಕ್ಯೂಟೆಡ್ ಎಕ್ಸೆಪ್ಟ್ ಬ್ಲಾಕ್. ಬಟ್ ಇವಾಗ ನನಗೆ ಐ ಆಮ್ ಗೆಟಿಂಗ್ ದ ನಂಬರ್ 10 divided by 1 is 10. ಸೊ ಯು ಕ್ಯಾನ್ ಚೇಂಜ್ ದ ವ್ಯಾಲ್ಯೂ. ನೋಡಿ 10 ಕೊಡ್ತೀನಿ, ಐ ಶುಡ್ ಗೆಟ್ 1. ನೋಡಿ 1 ಬರ್ತಾ ಇದೆ. ಸೊ ಏನಕ್ಕೆ ಟ್ರೈ ಮತ್ತೆ ಎಕ್ಸೆಪ್ಟ್ ಬಂತು ಅಂದರೆ, ಇಟ್ಸ್ ಆರ್ ಕನ್ವೀನಿಯಂಟ್. ಹಂಗಂದ್ರೆ ಯಾವಾಗಲೂ ಬರಿಬೇಕಾ ಇದನ್ನ? ದಿಸ್ ಅ ಬೆಸ್ಟ್ ಕೋಡ್ ಪ್ರಾಕ್ಟೀಸ್ ಅಂತಾರೆ ಇವೆಲ್ಲ ಬಂದ್ಬಿಟ್ಟು ಬರಿಬೇಕಾ ಬೇಡ ಅನ್ನೋದಕ್ಕಿಂತ, ಆರ್ ಯು ಯೂಸಿಂಗ್ ದ ಬೆಸ್ಟ್ ಪ್ರಾಕ್ಟೀಸ್ ಆಫ್ ರೈಟ್ ಎನಿ ಕೋಡ್, ಅದು ಬರುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ನಿಮಗೆ, ದಿಸ್ ಇಸ್ ಅ ಒನ್ ಆಫ್ ದ ಎಕ್ಸಾಂಪಲ್. ದಿಸ್ ಎಕ್ಸಾಕ್ಟ್ಲಿ ಫಾಲೋಸ್. ಇಲ್ಲಿ 0 ಕೊಡ್ತೀನಿ, ಸೊ ದಟ್ ವೆನ್ ಎವರ್ ಯು ಟ್ರೈ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಐಡೆಂಟಿಫೈ. ಎರರ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಇಫ್ ಐ ಆಮ್ ನೋಡಿ ಸೇಮ್ ಇದೇ ಥರ ಇನ್ಪುಟ್ ಕೊಡ್ತಾ ಇರೋದಿಲ್ಲ. ಇನ್ನೊಂದು ಟ್ರೈ ಇಂಟ್ ಆಫ್ ABC, ಒಳಗಡೆ ಏನಿದೆ ಸ್ಟ್ರಿಂಗ್, ಬಿಕಾಸ್ ಇಟ್ ಇಸ್ ಕನ್ಸಿಸ್ಟ್ ಆಫ್ ಅ ಡಬಲ್ ಕೋಡ್. ಅದನ್ನು ಎಕ್ಸಿಗೆ ಅಸೈನ್ ಮಾಡ್ತಾ ಇದ್ದೀನಿ. ಎಕ್ಸೆಪ್ಟ್ ವ್ಯಾಲ್ಯೂ ಎರರ್, ಕೀವರ್ಡ್ ಬಿಡಿ, ಐ ವಿಲ್ ಎಕ್ಸ್ಪ್ಲೇನ್. ಇಲ್ಲಿ ಮೇಲ್ಗಡೆ ನಮಗೆ ಕೀವರ್ಡ್ ಇರಲಿಲ್ಲ ಎಕ್ಸೆಪ್ಟ್ ಆದಮೇಲೆ, ಇಲ್ಲಿ ಕೀವರ್ಡ್ ಇದೆ. ಸಿ ದೀಸ್ ಆರ್ ಆಲ್ ದ ಕೀವರ್ಡ್ ವಿ ವಿಲ್ ಗೋಯಿಂಗ್ ಟು ಯೂಸ್. ಏನದು ಒಂದು ಎರರ್ ಅಂತ ತೋರಿಸ್ತಾ ಇದೆ ವ್ಯಾಲ್ಯೂ ಎರರ್. ಇನ್ಸ್ಟೆಡ್ ಆಫ್ ನಾವು ಮೊದಲಿಗೆ ರನ್ ಮಾಡಿದಾಗ ಏನಂತ ಬಂತು, ಐ ವಿಲ್ ಕಮೆಂಟ್ ದಿಸ್ ಔಟ್. ಇದನ್ನು ಅನ್ಕಮೆಂಟ್ ಮಾಡ್ತೀನಿ. ನಾನು ಮೊದಲಿಗೆ ರನ್ ಮಾಡಿದಾಗ ಐ ಆಮ್ ಗೆಟಿಂಗ್ ಇಲ್ಲಿ ಎರರ್ ಅಂತ ಏನು ತೋರಿಸ್ತಾ ಇಲ್ಲ. ವಿ ನೋ ದಟ್ ದಿಸ್ ಇಸ್ ದ ಎರರ್, ಇಟ್ ಈಸ್ ಜಸ್ಟ್ ಪ್ರಿಂಟೆಡ್ ಔಟ್. ಸೊ ಈಗ ನಾನು ಒಂದು ಸ್ಟೆಪ್ಪು ಎಕ್ಸ್ಟ್ರಾ ಹೋಗ್ತೀನಿ. ವಾಟ್ ಇಸ್ ದಟ್ ಒನ್ ಸ್ಟೆಪ್ ಎಕ್ಸ್ಟ್ರಾ ಅಂದರೆ, ಐ ಆಮ್ ಟೆಲ್ಲಿಂಗ್ ದ ಯೂಸರ್ ದಿಸ್ ಈಸ್ ದ ಎರರ್, ಇನ್ವ್ಯಾಲಿಡ್ ನಂಬರ್. ಸಿ ನೋಡಿ, ವ್ಯಾಲ್ಯೂ ಎರರ್ ಕೊಡ್ತಾ ಇದೆ, ಇನ್ವ್ಯಾಲಿಡ್ ನಂಬರ್. ಏನಕ್ಕೆ ವ್ಯಾಲ್ಯೂ ಎರರ್
ವ್ಯಾಲ್ಯೂ ಎರರ್ ಅಂದರೆ ಔಟ್ಪುಟೇ ಬರ್ತಾ ಇಲ್ಲಲ್ಲ, ಇವೆಲ್ಲ ರೀಡಬಿಲಿಟಿ ಪರ್ಪಸ್ಸಿಗೆ ಕೊಡ್ತೀವಿ ನಾವು. ಎಕ್ಸಾಕ್ಟ್ಲಿ ಏನಾಗ್ತದೆ, ಇನ್ಸ್ಟೆಡ್ ಆಫ್ ಗೆಟಿಂಗ್ ಇನ್ ಟು ದ ಪ್ರಿಂಟೆಕ್ಸ್ ಪ್ರಿಂಟಲ್ಲಿ ಒಳಗೋಗಿ ನೋಡೋದಕ್ಕಿಂತ ದಸ್ ಇಸ್ ಸಮಥಿಂಗ್ ಅ ವ್ಯಾಲ್ಯೂ ಎರರ್. ಇದು ಪ್ರಿಂಟ್ ಆಗಲ್ಲ ಇಲ್ಲಿ ವ್ಯಾಲ್ಯೂ ಎರರ್ ಅಂತ, ಇದೇ ಪ್ರಿಂಟ್ ಆಗೋದು ಇಲ್ಲಿ ಪ್ರಿಂಟು. ಬಟ್ ರೀಡಬಿಲಿಟಿ ಪರ್ಪಸ್ಸಿಗೆ ಐಡೆಂಟಿಫೈಯಿಂಗ್ ದ ಎರರ್, ಐಡೆಂಟಿಫೈಯಿಂಗ್ ದ ಲಾಗ್ಸಿಗೆ ಯೂಸ್ ಮಾಡ್ತೀವಲ್ಲ. ಇಲ್ಲೇನಕ್ಕೆ ಎರರ್ ಬಂತು ಅಂತ ನಿಮ್ಗೆ ಗೊತ್ತಿದೆ, ಬಿಕಾಸ್ ಎ ಬಿ ಸಿ ಇಸ್ ಅ ಸ್ಟ್ರಿಂಗ್, ನಾನು ಇಂಟಿಗೆ ಇದನ್ನು ಮಾಡ್ತಾ ಇದ್ದೀನಿ. ಸೊ ದಟ್ಸ್ ದ ರೀಸನ್ ಇಟ್ಸ್ ಕಾಸಿಂಗ್ ಸಮ್ ಎರರ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಟ್ರೈ ಆಯಿತು, ಟ್ರೈ ಆದಮೇಲೆ ನಾವೇನು ಮಾಡಿದ್ವಿ, ಇಲ್ಲಿ ಎಕ್ಸೆಪ್ಟ್ ಅಂತ ಹಾಕಿದ್ವಿ. ಅಂದರೆ ಈಗ ಕನ್ಸಿಡರ್ ನನಗೆ ಮೋರ್ ದ್ಯಾನ್ 1 ಇದ್ದಾವೆ, ಎಕ್ಸೆಪ್ಟ್ ಹಾಕಬಹುದಾ? ಎಸ್, ವಿ ಕ್ಯಾನ್ ಏಬಲ್ ಟು ರೈಟ್ ಇಟ್. ಇಲ್ಲಿ ನೋಡಿ ಯೂಸರಿಂದ ಹೆಂಗೆ ಇನ್ಪುಟ್ ತೊಗೊಳೋದು ಅಂತ ಇಲ್ಲಿ ತೋರಿಸಿದ್ದಾರೆ. ಯೂಸರಿಂದ ಹೆಂಗೆ ಇನ್ಪುಟ್ ತೊಗೊಳೋದು ಅಂದರೆ, ಯು ಶುಡ್ ರೈಟ್ ಅ ಇನ್ಪುಟ್ ಫಸ್ಟ್. ಇದು ಟೆಕ್ಸ್ಟ್, ಇದು ಏನಾದರೂ ಬರಿಬೋದು. ಇದು ಬಂದ್ಬಿಟ್ಟು ಯೂಸರ್ಗೆ ಇಲ್ಲಿ ವಿಸಿಬಲ್ ಆಗುತ್ತೆ ಏನು ಬರಿತಾ ಇದೀವಿ ಅಂತ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಾವು ಒಂದು ನಂಬರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಯೂಸರಿಂದ. ಇಂಟ್ ಆಫ್ ಇನ್ಪುಟ್, ಇಂಟ್ ಆಫ್ ಇನ್ಪುಟ್. ಇಂಟ್ ನೆಸಸರಿನಾ? ನೆಸಸರಿ ಏನಿಲ್ಲ. ಈವನ್ ದೋ ನಾವು ಫ್ಲೋಟಲ್ಲಿ ಕೊಟ್ಟರು ಕೂಡ ಇಟ್ ವಿಲ್ ಕನ್ವರ್ಟ್ ಇಂಟು ಇಂಟೀಜರ್. ಸೊ ಅದಕ್ಕೆ ಇಂಟ್ ಆಫ್ ಇನ್ಪುಟ್. ಈಗ ನಾನಿಲ್ಲಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರ್ತಾ ಇರೋದು ಒಂದು ನಂಬರ್ನ ತಗೊಂಡೆ. ಸೊ ಅದಕ್ಕೋಸ್ಕರ ಇಲ್ಲಿ ಕಾಸ್ಟಿಂಗ್ ಮಾಡಿದ್ದೀನಿ. ಐ ಥಿಂಕ್ ನಾವು ಕಲ್ತಿದ್ವಿ ಕಾಸ್ಟ್ ಮಾಡೋದು, ಟೈಪ್ ಕಾಸ್ಟ್ ಮಾಡೋದು, ಟೈಪ್ ಒಂದನ್ನು ಇನ್ನೊಂದನ್ನು ಹೆಂಗೆ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ಇಂಟ್ ಆಫ್ ಇನ್ಪುಟ್. ಇನ್ಪುಟ್ ಅಂದರೆ ಯೂಸರಿಂದ, ಅಂದರೆ ನನ್ನ ಕಡೆಯಿಂದ, ನಾನು ಯಾರು ಕೋಡ್ ಎಕ್ಸಿಕ್ಯೂಟ್ ಮಾಡ್ತಾರೋ ಅವರ ಕಡೆಯಿಂದ ಇನ್ಪುಟ್ ತಗೊತೀನಿ ಅಂತ. ಇಲ್ಲೆಲ್ಲ ನಾನು ಮೆನ್ಷನ್ ಮಾಡಿರೋದು ಮೇಲೆಗಡೆ, ಇಲ್ಲಿ ನಾನು ಇನ್ಪುಟ್ ಎಕ್ಸ್ಪ್ಲಿಸಿಟ್ಲಿ ಕೊಡ್ತಾ ಇದ್ದೆ, ಕಾನ್ಸ್ಟೆಂಟ್ ವ್ಯಾಲ್ಯೂ. ಇಲ್ಲಿ ಬಂದ್ಬಿಟ್ಟು ದಿಸ್ ಕೋಡ್ ಕೇಳುತ್ತೆ, ನನ್ನನ್ನು ಕೇಳುತ್ತೆ ಇನ್ಪುಟ್ ಕೊಡು ಅಂತ. ಹೆಂಗೆ ಬರೆಯೋದು? ಇಂಟ್ ಆಫ್ ಇನ್ಪುಟ್ ಒಳಗಡೆ ಬಂದ್ಬಿಟ್ಟು ನಿಮ್ಮ ಟೆಕ್ಸ್ಟು, ಯು ಕ್ಯಾನ್ ರೈಟ್ ವಾಟ್ ಎವರ್, ಎಂಟರ್ ದ ಫಸ್ಟ್ ನಂಬರ್, ಎಂಟರ್ ದ ನಂಬರ್ ಅಂತ ಇಲ್ಲಿದೆ, ಎಂಟರ್ ದ ಫಸ್ಟ್ ನಂಬರ್ ಅಂತ ಹಾಕಿ, ಅಥವಾ ಏನಾದರೂ ಹಾಕಿ. ಇಟ್ ಈಸ್ ಜಸ್ಟ್ ರೀಡಬಿಲಿಟಿ. ನಿಮಗೇನು ಇಲ್ಲಿ ಏನು ಅರ್ಥ ಆಗಬೇಕು ಅವನಿಗೆ ಯೂಸರ್ ಎಂಟರ್ ಮಾಡಿದಾಗ. ಇನ್ಪುಟ್ ಬಂದ್ಬಿಟ್ಟು ಯೂಸರಿಂದ ತಗೊಳ್ಳೋದು, ಇಂಟ್ ಬಂದ್ಬಿಟ್ಟು ಕಾಸ್ಟಿಂಗ್ ಮಾಡ್ತಾ ಇರೋದು. ಅದಕ್ಕೆ ಇಂಟ್ ಆಫ್ ಇನ್ಪುಟ್ ಸಮಥಿಂಗ್ ವ್ಯಾಲ್ಯೂ, ಸಮಥಿಂಗ್ ಒಂದು ಟೆಕ್ಸ್ಟ್. ಓಕೆ, ಇಂಟ್ ಆಫ್ ಇನ್ಪುಟ್ ಕೊಟ್ಟ ತಕ್ಷಣ ಅದು ವ್ಯಾಲ್ಯೂ ಎಗೆ ಅಸೈನ್ ಆಗ್ತಾ ಇದೆ. ನೋಡಿ ಇಲ್ಲಿ ಲೈನ್ ನಂಬರ್ 24ಅಲ್ಲಿ ಎಗೆ ಅಸೈನ್ ಆಗ್ತಾ ಇದೆ. ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ 10 ಡಿವೈಡೆಡ್ ಬೈ ಎ. ಇಲ್ಲಿ ಏನು ಇನ್ಪುಟ್ ಕೊಟ್ಟಿರ್ತಾರೋ ಕನ್ಸಿಡರಿಂಗ್ ಇಟ್, ಇಲ್ಲಿ ಯೂಸರು 2 ಅಂತ ಕೊಟ್ಟಿರ್ತಾನೆ. 10 ಡಿವೈಡೆಡ್ ಬೈ 2 ಔಟ್ಪುಟ್ ವಿಲ್ ಬಿ 5 ಆಗುತ್ತೆ. ಹಾಗಾದರೆ ಇದು ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ? ವಿ ವಿಲ್ ಅಂಡರ್ಸ್ಟ್ಯಾಂಡ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಈಗ ಫಸ್ಟ್ ಬಂದ್ಬಿಟ್ಟು ನೋಡಿ ಕೋಡ್ನ ರನ್ ಮಾಡ್ತೀನಿ. ಅಲ್ಲಿ ನೋಡ್ಬೋದು, ಅಲ್ಲಿ ಎಂಟರ್ ಅ ನಂಬರ್ ಅಂತ ಕೇಳ್ತಾ ಇದೆ. ಇಟ್ ಈಸ್ ಎಕ್ಸ್ಪೆಕ್ಟಿಂಗ್ ಸಮ್ ನಂಬರ್ ಫ್ರಮ್ ಯಾರು ರನ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ರನ್ ಮಾಡ್ತಾ ಇದ್ದೀನಿ. ಸೊ ದಟ್ ಐ ಆಮ್ ಎಂಟರಿಂಗ್ ದ ವ್ಯಾಲ್ಯೂ 10. 10 ಕೊಟ್ಟ ತಕ್ಷಣ ಐ ನೀಡ್ ಟು ಪ್ರೆಸ್ ಎಂಟರ್ ಎಕ್ಸ್ಪ್ಲಿಸಿಟ್ಲಿ. ನೋಡಿ 10 ಅಂತ ಕೊಟ್ಟೆ, ವ್ಯಾಲ್ಯೂ 1 ಬಂತು, ಅಂದರೆ ಇದು ಪ್ರಿಂಟ್ ಆಯಿತು ಅಂತ. ಓಕೆ, ಹಂಗಾದ್ರೆ ಇದನ್ನೇನು ಕೊಟ್ಟಿದ್ದಾರೆ? ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ಇನ್ನೊಂದು ಸರಿ ನಾನು ಮಾಡ್ತೀನಿ. ಈಗ ನಾನು ವ್ಯಾಲ್ಯೂ 0 ಕೊಡ್ತೀನಿ. 0 ಕೊಟ್ಟಾಗ ಏನಾಗುತ್ತೆ ನೋಡಿ, ಕೆನಾಟ್ ಡಿವೈಡ್ ಬೈ 0. ಇಟ್ ಎಕ್ಸಾಕ್ಟ್ಲಿ ಗೋಸ್ ಡಿವಿಷನ್ ಬೈ 0, ಡಿವಿಷನ್ ಎರರ್ ಅಂತ ಇಲ್ಲಿಗೆ ಹೋಯ್ತು ಡೈರೆಕ್ಟಾಗಿ. ಕೆನಾಟ್ ಡಿವೈಡ್ ಬೈ 0. ಓಕೆ, ಈಗ ಲಾಸ್ಟ್ ಕಂಡೀಷನ್ನು ಎಕ್ಸಿಕ್ಯೂಟ್ ಆಯಿತು, ಫೈನ್. ಹಂಗಾದ್ರೆ ಇದು ಏನು? ಹಂಗಾದ್ರೆ ಎರರ್ ಇದು ಯಾವಾಗ ಬರುತ್ತೆ? ಸಿ, ಐ ಆಮ್ ಎಕ್ಸಿಕ್ಯೂಟಿಂಗ್ ಇಟ್. ನೋಡಿ ನಾನು ಇಲ್ಲಿ ಏನು ಕೊಟ್ಟೆ? ನಂಬರ್ ಕೊಟ್ಟಿಲ್ಲ, ಇಲ್ಲಿ ಬ್ರಾಕೆಟ್ ಕೊಟ್ಟಿದ್ದೀನಿ ಇಲ್ಲಿ. ಸೊ ಅವಾಗ ವ್ಯಾಲಿಡ್ ನಂಬರ್ ಎಂಟರ್ ಮಾಡು ಅಂತ ಹೇಳ್ತಾ ಇದೆ. ಅಂದರೆ ವ್ಯಾಲ್ಯೂ ಎರರ್, ನೀನೇನು ಇನ್ಪುಟ್ ಕೊಡ್ತೀಯಾ ಅದು ಎರರ್ ಇದೆ, ಕರೆಕ್ಟಾಗಿ ಕೊಡು, ವ್ಯಾಲಿಡ್ ಇನ್ಪುಟ್ ಕೊಡಪ್ಪ ಅಂತ ಹೇಳ್ತಾ ಇದೆ. ಓಕೆ, ಈಗ ನಾನು ಹೇಳಿದೆ ನೀನು ಇನ್ಪುಟ್ ಏನಕ್ಕೆ ಕೊಟ್ಟರು ಕೂಡ ಇಟ್ ವಿಲ್ ಗೋನಾ ಕನ್ವರ್ಟ್ ಅಂತ. ಇಲ್ಲಿ ನಾನೇನು ಕೊಡ್ತೀನಿ? 5.5 ಅಂತ ಕೊಡ್ತೀನಿ. ಆಮ್ ಐ ಗೆಟಿಂಗ್ ದ ಔಟ್ಪುಟ್? ಎಸ್, ಯು ವಿಲ್ ಗೆಟ್ ದ ಔಟ್ಪುಟ್. ನನ್ನ ಸ್ಕ್ರೀನ್ ಒಂದು ನಿಮಿಷ ಕಾಣ್ತಾ ಇಲ್ಲ ನನಗಿಲ್ಲಿ. ಇಲ್ಲಿ ನೋಡಿ, ಎಂಟರ್ ದ ವ್ಯಾಲಿಡ್ ಇನ್ಪುಟ್ ಕೇಳ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಎಕ್ಸ್ಪೆಕ್ಟಿಂಗ್ ಸಮ್ ವ್ಯಾಲ್ಯೂ, ನಾವಲ್ಲಿ ಎಂಟರ್ ಮಾಡ್ತಾ ಇದ್ದೀವಿ, ತಪ್ಪು ಎಂಟರ್ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲ ಬಂದ್ಬಿಟ್ಟು ಎಕ್ಸೆಪ್ಟ್ ಬ್ಲಾಕು. ಇವು ನಮ್ಮ ಕನ್ವೀನಿಯೆಂಟಿಗೆ
ಕೋಡ್ ರೀಡಬಿಲಿಟಿ ಪರ್ಪಸ್ಸಿಗೆ, ಡಿಬಗ್ಗಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ ನಾವು. ಇದನ್ನ ಯೂಸ್ ಮಾಡಲೇಬೇಕಾ? ದಟ್ಸ್ ಅಪ್ ಟು ಯು. ನೀವು ಯೂಸ್ ಮಾಡಲೇಬೇಕಂದ್ರೆ ರೀಡಬಿಲಿಟಿ ಪರ್ಪಸ್ಸಿಗೆ ಕೋಡ್ ಸಿಂಪಲ್ ಆಗಿ ಇರಲಿ, ಅಂದರೆ ಏನಾದ್ರೆ ಎರರ್ ಬಂದರೆ ಈಸಿ ಟು ಡಿಸ್ಟಿಂಗ್ವಿಶ್ ಫ್ರಮ್ ಅದರ್ಸ್ ಅಂತ ಆಗುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಈಗ ಟ್ರೈ ಆಯಿತು, ಎಕ್ಸೆಪ್ಟ್ ಬ್ಲಾಕು, ಎರಡನ್ನ ನಾನು ಎಕ್ಸಿಕ್ಯೂಟ್ ಮಾಡ್ಬೋದು. ಈಗ ನೋಡಿ, ಇಲ್ಲಿ ಟ್ರೈಯಲ್ಲಿ ಎಕ್ಸೆಪ್ಟು ಇದೆ, ಎಲ್ಸು ಕೂಡ ಹಾಕಿದ್ದೀನಿ ನಾನಿಲ್ಲಿ. ಇಲ್ಲಿ ನಾನು ಇನ್ಪುಟ್ಟು 10 ಅಂತಾನೆ ತಗೊತಾ ಇದ್ದೀನಿ. ಪ್ರಿಂಟ್ ಎ ಎಕ್ಸೆಪ್ಟ್ ವ್ಯಾಲ್ಯೂ ಕೊಡ್ತಾ ಇದ್ದೀನಿ ನಾನು, ವ್ಯಾಲ್ಯೂ ಎರರ್. ಏನಾರ ನೀನು ಈಗ ನಾನಲ್ಲಿ ಬ್ರಾಕೆಟ್ ಹಾಕ್ತೆ, ಅವಾಗ ಬಂದ್ಬಿಟ್ಟು ಇದನ್ನ ಎಕ್ಸಿಕ್ಯೂಟ್ ಆಗು. ಎಲ್ಸ್ ಏನೋ ಒಂದು ಕೊಡ್ತೀಯಾ, ಇದು ವರ್ಕ್ ಆಗ್ತಿಲ್ಲ, ಇಫ್ ದಿಸ್ ಇಸ್ ಅಂಟ್ ವರ್ಕಿಂಗ್, ನಾನು ಇನ್ನೊಂದು ಎಕ್ಸೆಪ್ಟ್ ಬರೆಯೋ ಬದಲು ವಾಟ್ ಎವರ್ ಇಟ್ ಈಸ್, ನೋ ಎರರ್, ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟೆಡ್. ನಾವು ಪ್ರಿಂಟಲ್ಲಿ ಏನಾದರೂ ಕೊಡ್ಬೋದು, ನಮ್ಮ ಕಂಟ್ರೋಲಲ್ಲಿರುತ್ತೆ ಅಂತ ನಾನು ಹೇಳಿದೆ. ಈಗ ನಾನು 10 ಅಂತ ಕೊಡ್ತಾ ಇದ್ದೀನಿ, ಅಂದರೆ ಇನ್ಪುಟ್ಟು 10 ಅಂತ ಬರ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ನೋ ಎರರ್, ಎಲ್ಸ್ ಬ್ಲಾಕ್ ಇದು ಯಾಕೆ ಎಕ್ಸಿಕ್ಯೂಟ್ ಆಯಿತು? ನಮಗೆ ಗೊತ್ತಿದೆ, ದಿಸ್ ಇಸ್ ಅ ಸ್ಟ್ರಿಂಗ್, ಎಕ್ಸಿಕ್ಯೂಟ್ ಆಗ್ತಾ ಇದೆ. ಎರರ್ ರೆಕಾರ್ಡ್ ಅಂತ ಬಂದಿಲ್ಲ ಇಲ್ಲಿ. ಸಿ ಲುಕ್ ಅಟ್ ದಿಸ್, ಎರರ್ ರೆಕಾರ್ಡ್ ಅಂತ ಬಂದಿದೆ, ಎಲ್ಸ್ ಬ್ಲಾಕಿಗೆ ಹೋಗ್ತಾ ಇದೆ. ಕಾಮನ್ ಆಗಿ ನಾವು ಬಹಳ ಇಂಡಸ್ಟ್ರಿ ಲೆವೆಲ್ ಯೂಸ್ ಮಾಡೋದು ಟ್ರೈ ಎಕ್ಸೆಪ್ಟೇ ಯೂಸ್ ಮಾಡೋದು. ಟ್ರೈ ಮಾಡು, ಇಲ್ಲಾಂದರೆ ಥ್ರೋ ಮಿ ದಟ್ ಎರರ್. ಕಾಮನ್ ಆಗಿ ವೆರಿ ರೇರ್ ಕೇಸಲ್ಲಿ ಎಲ್ಸ್ ಯೂಸ್ ಮಾಡ್ತೀವಿ. ಈ ಎಕ್ಸೆಪ್ಟ್ ಇದು ಬಂದ್ಬಿಟ್ಟು ನಮ್ದು ಕಂಪ್ಲೀಟ್ಲಿ ದೆರ್ ಆರ್ ಮೆನಿ ಫಂಕ್ಷನ್ಸ್ ಇದ್ದಾವೆ. ಅಂದರೆ ಝೀರೋ ಡಿವಿಷನ್ ಎರರ್ ಆಗಿರ್ಬೋದು, ಅಲ್ಲಿ ನಾನು ಪೇಸ್ಟ್ ಮಾಡಿದ್ದೀನಿ ಯಾವ್ಯಾವ ಥರ ಅಂದರೆ ಇವೆಲ್ಲ ಪಾಪ್ಯುಲರ್. ಝೀರೋ ಡಿವಿಷನ್ ಎರರ್ ಆಗಿರ್ಬೋದು, ಡಿವೈಡ್ ಬೈ ಝೀರೋ ಮಾಡಿದಾಗ. ವ್ಯಾಲ್ಯೂ ಎರರ್ ಯಾವಾಗ ಮಾಡ್ತೀವಿ ಅಂದರೆ ರಾಂಗ್ ಟೈಪ್ ಕನ್ವರ್ಷನ್, ಟೈಪ್ ಬಂದ್ಬಿಟ್ಟು ರಾಂಗ್ ಟೈಪ್ ಕನ್ವರ್ಷನ್ ಆದಾಗ. ಟೈಪ್ ಎರರ್, ರಾಂಗ್ ಡೇಟಾ ಟೈಪ್, ಇಂಡೆಕ್ಸ್ ಎರರ್, ಲಿಸ್ಟ್ ಆಫ್ ಇಂಡೆಕ್ಸ್. ಈಗ ಅಲ್ಲಿ ಇಂಡೆಕ್ಸ್ ಬಂದ್ಬಿಟ್ಟು ಒಂದು 5 ಬರುತ್ತೆ, ನಾನು 10 ಕೊಡ್ತೀನಿ. ಸೊ ಅವಾಗ ಇಂಡೆಕ್ಸ್ ಎರರ್ ಕೊಡಲಿ. ಕೀ ಎರರ್, ನಾನು ಇದನ್ನು ಕೊಟ್ಟ ತಕ್ಷಣ ಇಟ್ ಆಟೋಮೆಟಿಕಲಿ ಅಂಡರ್ಸ್ಟುಡ್ ದಟ್ ದಸ್ ಇಸ್ ವಾಟ್ ಇಟ್ ಮೀನಿಂಗ್ ಅಂತ. ಸೊ ಇದು ಕೀ ಎರರ್. ಇವೆಲ್ಲ ಸ್ಟ್ಯಾಂಡರ್ಡೈಸ್ಡ್, ನಾವು ಇಷ್ಟೇನ ಕೊಡೋಕ್ಕಾಗುತ್ತೆ. ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಥಿಂಗ್. ಜಸ್ಟ್ ಅ ಪ್ರಿಂಟ್ ಸ್ಟೇಟ್ಮೆಂಟ್, ಇಲ್ಲಿ ನಮಗೆ ಪ್ರಿಂಟ್ ಆಗ್ತಾ ಇರೋದು ಅಷ್ಟೇ. ಅಲ್ಲಿ ಈ ಒಂದು ನಾನು ವ್ಯಾಲ್ಯೂ ಎರರ್ ಕೊಡ್ತಿದ್ರು, ಇದು ವ್ಯಾಲ್ಯೂ ಎರರ್ ಅಂತ ಏನು ಔಟ್ಪುಟ್ ಬರ್ತಾ ಇಲ್ಲ ನನಗೆ. ಇಲ್ಲಿ ಏನು ಕೊಡ್ತಾ ಇದ್ದೀವಿ ಪ್ರಿಂಟು, ಅದಕ್ಕಷ್ಟೇ. ಲಾಗಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ ಇದನ್ನು. ಮತ್ತು ಈಸಿ ಟು ಐಡೆಂಟಿಫೈ. ಈಗ ಒಂದು ಕೋಡ್ ರನ್ ಮಾಡ್ತಾ ಇದ್ದೀವಿ, ಕನ್ಸಿಡರಿಂಗ್ 1000 ಲೈನ್ ಆಫ್ ಕೋಡ್. ಈಗ ಇನ್ಸ್ಟೆಡ್ ಆಫ್ ನಾನೀಗ ಲೈನಿಗೆ ಕರೆಕ್ಟಾಗಿ ಹೋಗಬೇಕು, ಹೆಂಗೆ ಹೋಗ್ತೀನಿ ನಾನು ಲೈನಿಗೆ? 1ನೇ ಲೈನು, 2 ಲೈನು, 3ನೇ ಲೈನು, ಈ ಥರ ಹುಡ್ಕೊಂಡು ಹೋಗೋಕೆ ಆಗೋದಿಲ್ಲ. ಸೊ ಲಾಜಿಕ್ ಬರೀತೀನಿ. ಈಗ ಝೀರೋ ಡಿವಿಷನ್ ಎರರ್ ಇದೆಯಾ ಅಥವಾ ವ್ಯಾಲ್ಯೂ ಎರರ್ ಇದೆಯಾ, ಕಂಟ್ರೋಲ್ ಎಫ್ ವ್ಯಾಲ್ಯೂ ಎರರ್ ಅಂತ ಕೊಡ್ತೀನಿ. ಇಲ್ಲಿ ಡೈರೆಕ್ಟ್ಲಿ ಗೋ ಟು ದಟ್ ಪಾಯಿಂಟ್. ಇನ್ಸ್ಟೆಡ್ ಆಫ್ ಫ್ರಮ್ ಟಾಪ್ ಟು ಬಾಟಮ್ ದ ಸ್ಕ್ಯಾನ್ ಮಾಡೋ ಬದಲು ಐ ಡೈರೆಕ್ಟ್ಲಿ ಗೋ ದೇರ್, ಅದಕ್ಕೆ ಹೋಗ್ತೀನಿ. ಸೊ ಇಟ್ ಈಸ್ ಸಿಂಪಲ್ ಫಂಕ್ಷನ್, ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟ್ರೈ ಎಕ್ಸೆಪ್ಟ್ನ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಫೈನಲಿ ಸಿ ದರ್ ಆರ್ ಮೆನಿ ಥಿಂಗ್ಸ್. ಟ್ರೈ ಎಕ್ಸೆಪ್ಟ್, ಎಲ್ಸ್ ತೋರಿಸ್ತೆ, ಟ್ರೈ ಎಕ್ಸೆಪ್ಟ್ ಫೈನಲಿ ಇದೆ. ಸೊ ಎಷ್ಟು ಬೇಕೋ ಅಷ್ಟನ್ನಷ್ಟೇ ಕಲಿಯೋದು ಇಂಪಾರ್ಟೆಂಟ್. ಯಾಕೆಂದರೆ ಪೈಥಾನು ನಾವು ಕಲಿತೀವಿ ಅಂದರೆ 100 ಡೇಸ್ವರೆಗೂ ಡೈಲಿ ಪೈಥಾನ್ ಮಾಡ್ಕೊತಾನೆ ಕೂರ್ಬೋದು. ಸೊ ನಮಗೆ ಎಷ್ಟು ಬೇಕು ಈಗ ಎ ಐಗೆ, ನಾವು ಅದನ್ನು ಮಾಡ್ತಾ ಇದ್ದೀವಿ. ಅಲಾಂಗ್ ವಿತ್ ನಾವು ಎಕ್ಸ್ಟ್ರಾನು ಮಾಡ್ತಾ ಇದ್ದೀವಿ ನಾವು. ಸೊ ದಟ್ಸ್ ಅಬೌಟ್ ಟ್ರೈ ಮತ್ತು ಎಕ್ಸೆಪ್ಟ್ ಬ್ಲಾಕಿಂದು ಸ್ವಲ್ಪ ಇನ್ಪುಟ್ ಅದು. ಓಕೆ, ಈಗ ಟ್ರೈ ಎಕ್ಸೆಪ್ಟ್ ಆಯಿತು. ನಾನು ನಿನ್ನೆ ಹೇಳಿದೆ ನಿಮಗೆ ಒಂದು ಇಂಪೋರ್ಟ್ ಯೂಸ್ ಮಾಡ್ತೀನಿ, ಅಂದರೆ ಇಂಪೋರ್ಟ್ ಫಂಕ್ಷನ್ನ ಯೂಸ್ ಮಾಡ್ತೀನಿ. ಇಂಪೋರ್ಟ್ ಫಂಕ್ಷನ್ನ ಯೂಸ್ ಮಾಡಿದ್ರೆ ಐ ಕ್ಯಾನ್ ಏಬಲ್ ಟು ಐಡೆಂಟಿಫೈ ಸಮ್ ಆಫ್ ದ ಥಿಂಗ್ಸ್ ಅಂತ. ಏನಿದೆ ಸಮ್ ಆಫ್ ದ ಥಿಂಗ್ಸ್ ಅಂದರೆ, ನಾನೀಗ ಸ್ಕ್ವೇರ್ ರೂಟ್ ಆಫ್ 64 ಮಾಡಬೇಕು ಅಂತ ಅಂದ್ಕೊಳ್ಳಿ. ನಮಗೆಲ್ಲರಿಗೂ ಗೊತ್ತಿದೆ ದ ಸ್ಕ್ವೇರ್ ರೂಟ್ ಆಫ್ 64 ಬಂದ್ಬಿಟ್ಟು 8 ಅಂತ ಗೊತ್ತಿದೆ ನಮಗೆ. ಸೊ ಈಗ ನಾನು ಮ್ಯಾನ್ಯುಯಲಿ ಫಂಕ್ಷನ್ನ ಬರೆಯೋದಕ್ಕೂ ಟು ಫೈಂಡ್ ಔಟ್ ದ ಸ್ಕ್ವೇರ್ ರೂಟ್ ಆಫ್ 64 to 8 ಬರೆಯೋಕ್ಕಾಗಲ್ಲ ಅಲ್ಲ, ಬರಿಬೋದು. ದೆನ್ ಒಂದು ಇನ್ಬಿಲ್ಟ್ ಫಂಕ್ಷನ್ನ ಕೊಟ್ಟಿದ್ರು ಕೂಡ ಯೂಸ್ ಮಾಡ್ತಾ ಇಲ್ಲ, ದಟ್ಸ್ ಒನ್ ಮೋರ್ ಥಿಂಗ್. ದಟ್ಸ್ ಅ ಈಗೇನು ಅಂದರೆ, ಈಗ ಓಕೆ ಇಲ್ಲಿ ನೋಡಿ, 2 + 3 ಅಂತ ಕೊಡ್ತಾ ಇದ್ದೀನಿ. ಕನ್ಸಿಡರ್ ನಾನೀಗ ಪ್ರಿಂಟ್ ಅಂತ ಕೊಡ್ತಾ ಇದ್ದೀನಿ.
ಪ್ರಿಂಟ್ ಅಂತ ಕೊಡ್ತಾ ಇದ್ದೀನಿ. ಐ ಆಮ್ ಎಕ್ಸಿಕ್ಯೂಟಿಂಗ್ ಇಟ್. ನಮಗೆ ಗೊತ್ತಿದೆ 5 ಬರುತ್ತೆ ಅಂತ. ಬಟ್ ನಾವು ನಾನೇ ಪ್ಲಸ್ ಫಂಕ್ಷನ್ನ ಮಾಡ್ತೀನಿ, ನಾನು ಇದನ್ನು ಐ ಡೋಂಟ್ ವಾಂಟ್ ಟು ಯೂಸ್ ದಿಸ್ ಪ್ಲಸ್ ಫಂಕ್ಷನ್. ಇಸ್ ದಟ್ ಪಾಸಿಬಲ್? ಇಟ್ ಈಸ್ ಪಾಸಿಬಲ್. ಈಗ ಇವನು ಪ್ಲಸ್ ಬರ್ದಿದ್ದಾನೆ ಅಂದರೆ ದರ್ ಇಸ್ ಸಮ್ವೇರ್ ಇನ್ ದ ಪೈಥಾನ್ ಈ ರಿಟರ್ನ್ ಪ್ಲಸ್ ಏನು ಮಾಡಬೇಕು ಅಂತ. ಸೊ ನೀವು ಒರಿಜಿನಲ್ ಪೈಥಾನ್ ಫೈಲ್ ಅಂದರೆ ಒರಿಜಿನಲ್ ಪೈಥಾನ್ ಮೇನ್ ಫೈಲ್ ಸಿಕ್ಕಾಗ ನಮಗೆ ಈ ಫಂಕ್ಷನ್ ಎಲ್ಲ ಸಿಗುತ್ತೆ. ಇನ್ ಕೇಸ್ ಸಿಕ್ಕಿದಾಗ ಐ ಟ್ರೈಡ್ ಒನ್ಸ್, ಈ ಒಂದು ನಾನು ಇಲ್ಲಿ ಪ್ಲಸ್ ಕೊಟ್ಟಿದ್ರು ಕೂಡ ಐ ಕ್ಯಾನ್ ಏಬಲ್ ಟು ಡೂ ಇಟ್ ಮೈನಸ್ ನಾವು ಮಾಡ್ಬೋದಿತ್ತು. ಅಂದರೆ ಮೇನ್ ಆಗಿ ಪೈಥಾನ್ ಫೈಲ್ನ ಯೂಸ್ ಮಾಡಿಕೊಂಡು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ದಟ್ ಈಸ್ ದ ಎಕ್ಸ್ಟ್ರಾ ಎಫರ್ಟ್ ನಾವು ಹಾಕ್ತಾ ಇರ್ತೀವಿ. ಈಗ ಪ್ಲಸ್ ಮಾಡೋದಕ್ಕೆ ನಾನೇ ಇಲ್ಲ ಒಂದು ಫಂಕ್ಷನ್ ಬರಿತೀನಿ, ಪೈಥಾನ್ ಅವ್ರು ಕೊಟ್ಟರೆ ನಾನು ಯೂಸ್ ಮಾಡೋದಿಲ್ಲ. ಸೊ ಈ ಥರ ಆಗುತ್ತೆ. ಸೊ ಮ್ಯಾಥ್ ಫಂಕ್ಷನ್ ಕೂಡ ಅದೇ. ಈಗ √64 ಬಂದ್ಬಿಟ್ಟು 8 ಅಂತ ಗೊತ್ತಾಯಿದೆ. ಐ ಡೋಂಟ್ ವಾಂಟ್ ಟು ಯೂಸ್ ದಟ್ ಫಂಕ್ಷನ್ ಅಂದರೆ ಯು ಕ್ಯಾನ್ ಏಬಲ್ ಟು ರೈಟ್ ಇಟ್. ದೆನ್ ವಾಟ್ಸ್ ದ ಪಾಯಿಂಟ್ ಆಫ್ ನಾಟ್ ಯೂಸಿಂಗ್ ದ ಇನ್ಬಿಲ್ಟ್ ಫಂಕ್ಷನ್ನ ಹೆಂಗೆ ನಾವು ಯಾಕೆ ಯೂಸ್ ಮಾಡೋದಿಲ್ಲ? ಇಟ್ಸ್ ನೋ ಯೂಸ್ ಅಂತ ಆಗುತ್ತಲ್ವಾ? ನೋಡಿ, ಇಲ್ಲಿ ಇಂಪೋರ್ಟ್ ಮ್ಯಾಥ್ ಅಂತ ಇದೆ. √1 ನಂಬರ್ನ ಕಂಡುಹಿಡಿಯಬೇಕು ಅಂದರೆ ಇಂಪೋರ್ಟ್ ಮ್ಯಾಥ್ ಫಂಕ್ಷನ್ನ ಇಂಪೋರ್ಟ್ ಮಾಡ್ಕೊತೀನಿ. ಮ್ಯಾಥ್ ಫಂಕ್ಷನ್ ಒಳಗಡೆ ನಿಮಗೆ ತೋರಿಸ್ತೀನಿ. ನೋಡಿ, ಮ್ಯಾಥ್ ಫಂಕ್ಷನ್ ಇಲ್ಲೇ ಬಂದಿದೆ. MAT ಅಂತ ಕೊಟ್ಟ ತಕ್ಷಣ ಬರುತ್ತೆ, ಡಾಟ್ ಅಂತ ಕೊಡ್ತೀನಿ. ನೋಡಿ, ಮ್ಯಾಥ್ ಫಂಕ್ಷನ್ ಒಳಗಡೆ ಇಷ್ಟು ಫಂಕ್ಷನ್ ಇದಾವೆ, ಲಿಸ್ಟ್ ಡೌನ್ ಆಗಿದೆ. ಲುಕ್. ಇಲ್ಲ ನಾನು ಮ್ಯಾನ್ಯುಲಿ ಬರೆಯೋಕ್ಕಾಗಲ್ವಾ? ಎಸ್, ಬರಿಬೋದು. ಈಗ tan ಆಫ್ 30 ಡಿಗ್ರಿ, ಟ್ಯಾನ್ 30 ಬಂದ್ಬಿಟ್ಟು ಮೇ ಬಿ 1/√3 ಬರುತ್ತೆ. ಸೊ ನಾನು 1/√3 ನಾನು ಕಂಡುಹಿಡಿತೀನಿ ಬೈ ಡೂಯಿಂಗ್ ಸಮ್ ಗ್ರಾಫ್ ಆ ಥರ ಅಂದರೆ ಇಟ್ಸ್ ನೋ ಯೂಸ್. ಸೊ ಎಲ್ಲೆಲ್ಲಿ ಯಾವ್ಯಾವ ಫಂಕ್ಷನ್ ಇನ್ಬಿಲ್ಟ್ ಫಂಕ್ಷನ್ನ ಯೂಸ್ ಮಾಡ್ಕೊಂಡು ಬರೀಬೇಕು ಆ ಥರ ಬರೀಬೇಕು. ಇಲ್ಲೂ ಕೂಡ ಮ್ಯಾಥ್ ಫಂಕ್ಷನ್ನಿಗೆ ಇಂಪೋರ್ಟ್ ಮ್ಯಾಥ್ ಮಾಡ್ತಾ ಇದ್ದೀನಿ. √64 ಬಂದಾಗ 8 ಅಂತ ಬರ್ತಾ ಇದೆ. ಗೊತ್ತಿದೆ, ಇಟ್ ಈಸ್ 8 ಅಂತ. ನಾವು ಇಂಟರ್ವ್ಯೂಲ್ಲಿ ಒಂದ್ಸರಿ ಗಮನಿಸ್ಬೋದು. ಯಾವ್ದಾರು ಇಂಟರ್ವ್ಯೂ ಟ್ರೈ ಟು ಫೈಂಡ್ ದ √1 ನಂಬರ್. ಒಂದು ಎಕ್ಸಾಂಪಲ್, √1 ನಂಬರ್ ವಿತೌಟ್ ಯೂಸಿಂಗ್ ದ ಡಿಫಾಲ್ಟ್ ಫಂಕ್ಷನ್ ಅಂತ ಹೇಳ್ತಾರೆ. ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ ವೈ ದೇ ಆರ್ ಆಸ್ಕಿಂಗ್ ಸಚ್ ಅ ಕ್ವಶನ್ ಅಂತ. ನಮ್ಮ ಎಫರ್ಟ್ನ ಕಡಿಮೆ ಮಾಡೋದಕ್ಕೆ ಫಂಕ್ಷನ್ಗಳು ಬಂದಿರೋದಲ್ಲಿ, ಅಥವಾ ಮಿನಿಮಮ್ ಫಂಕ್ಷನ್ನ ಕಂಡಿಡಿ. I know that's logically and mathematically it will enhance our brain to work on that. ಬಟ್ ಈಗ ಒಂದು ಇನ್ಬಿಲ್ಟ್ ಫಂಕ್ಷನ್ ಕೊಟ್ಟಿದ್ದಾನೆ ಅಂದರೆ ವಾಟ್ಸ್ ದ ನೀಡ್ ಆಫ್ ನಾಟ್ ಯೂಸಿಂಗ್ ದಟ್? ಸೊ ನನಗೆ ಒಂದ್ಸರಿ ಅರ್ಥ ಆಗಲ್ಲ. ಇದನ್ನ ಯೂಸ್ ಮಾಡ್ದಲೇ ಬರೀರಿ, ಅದನ್ನ ಯೂಸ್ ಮಾಡ್ದಲೇ ಬರ್ರಿ. ಲಿಟ್ರಲಿ ಕೋಡ್ ಬರೀಬೇಕಾದ್ರೆ ನಾವು ಯೂಸ್ ಮಾಡ್ದಲೇ ಬರಿತೀವ, ಯೂಸ್ ಮಾಡ್ಕೊಂಡೇ ಬರೆಯೋದು ಅದನ್ನು. ಸೊ ಇಂಟರ್ವ್ಯೂಲ್ ಹೆಂಗೇನು ಕೇಳ್ತಾರೆ ಗೊತ್ತಿಲ್ಲ. ಸೊ ಈ ಕೋಡಲ್ಲಿ ಬಂದ್ಬಿಟ್ಟು ಅಲ್ಲಿ ಎಕ್ಸ್ಪ್ಲೈನ್ ದ ಕೋಡ್. ಒಂದು ಮ್ಯಾಥ್ ಫಂಕ್ಷನ್ ಅಂದರೆ ಇಲ್ಲಿ ಮ್ಯಾಥಮೆಟಿಕ್ಸ್. ಇಲ್ಲಿ ನೋಡಿ, ಅಲ್ಲಿ SQRT ಹೋಗ್ತಾ ಇದ್ದೀನಿ. ಇಲ್ಲಿ SQRT ಹೋದ ತಕ್ಷಣ ಇವನೊಂದು ಫಂಕ್ಷನ್ ಬರ್ದಿದ್ದಾನೆ. ಇಲ್ಲಿ SQRT ಏನು ಮಾಡಬೇಕು ಅಂತ ಅದು ಮಾಡ್ತಾ ಇದೆ. ನಾನಿಲ್ಲ ಬರಿತೀನಿ ಅಂದರೆ ಇಲ್ಲಿ ನೋಡಿ, ಇಲ್ಲಿ ವೆರಿ ಬ್ಯೂಟಿಫುಲ್ ಥಿಂಗ್ ಅಂದರೆ ಇಲ್ಲಿ ಅಸೈನ್ ಆಗಿರೋದು ನೋಡಿ, ಫ್ಲೋಟಿಗೆ ಅಸೈನ್ ಆಗಿದೆ. ಆನ್ಸರ್ ನಮಗೇನು ಬರ್ತಾ ಇದೆ ನೋಡಿ, ಫ್ಲೋಟ್. 8 ಬರ್ತಾ ಇಲ್ಲ, 8.0 ಬರ್ತಾ ಇದೆ. ಇಫ್ ಐ ವಾಂಟ್ ಟು ಡೂ ಇಟ್ 4ಗೆ ತಗೊತೀನಿ. ನೋಡಿ, ಅಲ್ಲಿ 2 ಬರ್ತಾ ಇಲ್ಲ. ವಿ ನೋ ದ √4 is 2, ಬಟ್ ಅಲ್ಲಿ ಬರ್ತಾ ಇರೋದು 2.0. ಏನಕ್ಕೆ 2.0? ದ ಫಂಕ್ಷನ್ ಈಸ್ ರಿಟನ್ ಇನ್ ಸಚ್ ಅ ವೇ ದಟ್ ದ ಔಟ್ಪುಟ್ ಶುಡ್ ಆಲ್ವೇಸ್ ಬಿ ಫ್ಲೋಟ್. ಏನಕ್ಕೆ ಫ್ಲೋಟ್ ಅಂತ ಕೊಟ್ಟಿರ್ಬೋದು ಅಂದರೆ ಐಡಿಯಾ ಇದೆಯಾ? ಸಿಂಪಲ್ ಐಡಿಯಾ, ಏನು ಜಾಸ್ತಿ ಬ್ರೈನ್ ಯೂಸ್ ಮಾಡೋಂಗಿಲ್ಲ. ಈಗ ನೋಡಿ, ನಮಗೆ √4 ಬಂದ್ಬಿಟ್ಟು 2 ಅಂತ ಗೊತ್ತಿದೆ, 9ಗೆ 3 ಸಮಥಿಂಗ್ ಈ ಥರ ಗೊತ್ತಿದೆ. ಈಗ √7 ಅಂತ ಬರುತ್ತೆ. ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಇಲ್ಲ ಇದಕ್ಕೆ. ಏನಕ್ಕೆ ಫ್ಲೋಟ್ ಕೊಟ್ಟಿದ್ದಾನೆ ಅಂದರೆ ಈ ರೀಸನಿಗೆ ಫ್ಲೋಟ್ ಕೊಟ್ಟಿರೋದು. ನೋಡಿ, ಇಲ್ಲಿ 2.645751 ಸಮಥಿಂಗ್ ಏನೋ ಬರುತ್ತೆ. ಸೊ ಈ ರೀಸನಿಗೆ ಅಂದರೆ ನಾವು ರೆಸ್ಟ್ರಿಕ್ಟ್ ಮಾಡ್ಬೋದಾ? ಎಸ್, ಡೆಫಿನೆಟ್ಲಿ ವಿ ಕ್ಯಾನ್ ರೆಸ್ಟ್ರಿಕ್ಟ್ ಇಟ್. ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಸೊ ನೀವು
ಒಂದೊಂದು ಯಾವ್ದಾದ್ರು ಇನ್ಬಿಲ್ಟ್ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೋಡಿ ಏನು ಕೊಟ್ಟಿದ್ದಾನೆ ಆ ಫಂಕ್ಷನ್ ಯೂಸ್ ಮಾಡಿಕೊಂಡು ಅವನೇ ಒಂದು ಫಂಕ್ಷನ್ ಬರೆದ DEF SQRT ಅನ್ನ ಇನ್ಪುಟ್ ತಗೊತಾ ಇದ್ರೆ ಈಸ್ ಡೂಯಿಂಗ್ ದ್ಯಾಟ್. ನೀವು ಬೇಕಾದ್ರೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಹೌ ಸ್ಕ್ವೇರ್ ರೂಟ್ ಫಂಕ್ಷನ್ ಮೇನ್ ಪೈಥಾನ್ ಫೈಲ್ ತೋರಿಸುತ್ತೆ. ಸೊ ದೇರ್ ಇಸ್ ಅ ಶಾರ್ಟ್ ಕಟ್ ಇದೆ ಕೋಡನ್ನು ಓಪನ್ ಮಾಡೋಕ್ಕೆ. ನನಗೆ ಅದು ಗೊತ್ತಿಲ್ಲ ಅದು ಹೆಂಗೆ ಅಂತ. ಲೆಟ್ ಮಿ ಸಿ, ಅದು ಗೊತ್ತಾದ ತಕ್ಷಣ ಹೇಳ್ತೀನಿ. ಯಾವುದಾದ್ರೂ ಫಂಕ್ಷನ್ ನೀವು ಯೂಸ್ ಮಾಡ್ತಾ ಇದ್ದೀರಾ ನ್ಯೂ ಫಂಕ್ಷನ್ ಅಂದರೆ ಅಷ್ಟೇ. ಈಗ ಮ್ಯಾಥ್ ಡಾಟ್ ಅಂತ ಕೊಟ್ಟ ತಕ್ಷಣ ಎಲ್ಲ ಬಂತು SQRT ಆಫ್ 7 ಅಂತ ಬಂತು. ಈಗ ಇನ್ನೊಂದು ಸೀಲ್ ಮತ್ತು ಫ್ಲೋರ್ ಅಂತ ಇದೆ. ನೀವು ಕಾಮನ್ ಆಗಿ ಇದನ್ನು ಯೂಸ್ ಮಾಡ್ತೀರಾ ರೌಂಡ್ ಆಫ್ ಮಾಡ್ಬೇಕಾದ್ರೆ ವ್ಯಾಲ್ಯೂ. ನೋಡಿ ಅಲ್ಲಿ ಇಂಪೋರ್ಟ್ ಮ್ಯಾಥ್, ದಟ್ ಈಸ್ ಸೋ ಕಾಮನ್. ಮ್ಯಾಥ್ ಡಾಟ್ ಸೀಲ್, ಮ್ಯಾಥ್ ಡಾಟ್ ಫ್ಲೋರ್. ನೋಡಿ ಸೀಲ್ ಹತ್ರ ಹೋಗ್ತಾ ಇದ್ದೀನಿ, ಇದೇನೋ ಫಂಕ್ಷನ್ ಓಪನ್ ಆಗ್ತದೆ, ಸೀಲಿಗೇನೋ ಫಂಕ್ಷನ್ ಬರುತ್ತೆ. ಫ್ಲೋರಿಗೆ ಹೋಗ್ತಾ ಇದ್ದೀನಿ, ಫ್ಲೋರಿಗೆ ಬರ್ತಾ ಇದೆ. ಏನಿದು ಸೀಲು ಮತ್ತು ಫ್ಲೋರು? ನೋಡಿ ನಿಮಗೆ ಇಲ್ಲಿ ರನ್ ಮಾಡಿ ತೋರಿಸ್ತೀನಿ. 2 ಮತ್ತು 1 ಬರ್ತಾ ಇದೆ. ವಾಟ್ ಇಸ್ ದಸ್? ಸೀಲ್ ಅಂದರೆ ನೋಡಿ ಒಂದು ಮನೆ ಅಂತಲೇ ಗಮನಿಸಿ. ಸೀಲ್ ಅಂದರೆ ಸೀಲಿಂಗ್, ಫ್ಲೋರ್ ಅಂದರೆ ಕೆಳಗಡೆ ಫ್ಲೋರ್. ಈಗ 1.4ಗೆ ಸೀಲ್ ಅಂದರೆ ಹೈಯೆಸ್ಟ್ ಬಂದ್ಬಿಟ್ಟು 2ನ. 1.4ಗೆ ಸೀಲ್ ಅಂತ ಫಂಕ್ಷನ್ ಯೂಸ್ ಮಾಡಿದ್ರೆ ಸೀಲ್ ಶುಡ್ ಆಲ್ವೇಸ್ ಬಿ ಗ್ರೇಟರ್ ನಂಬರ್, ಹೈಯರ್. ಸೀಲಿಂಗ್ ಅಂದರೆ ಮೇಲೆಗಡೆ. ಅದೇ ಥರ 1.4ಗೆ ಮೇಲೆಗಡೆ ನಿಯರೆಸ್ಟ್ ರೌಂಡ್ ಆಫ್ ವ್ಯಾಲ್ಯೂ ಬಂದ್ಬಿಟ್ಟು 2. ನಾವು ಸೀಲ್ ಯೂಸ್ ಮಾಡಿದಾಗ 1.4 ವಿಲ್ ಬಿಕಮ್ 2. ಅಂದರೆ ಫ್ಲೋರ್ ಎಲ್ಲಿ? 4 ಅಂದರೆ ಕೆಳಗಡೆ. ಈಗ 1.4ಗಿಂತ ಕೆಳಗಡೆ ವ್ಯಾಲ್ಯೂ, ಇಲ್ಲಿ 1.4ಗಿಂತ ಕೆಳಗಡೆ ವ್ಯಾಲ್ಯೂ ಬಂದ್ಬಿಟ್ಟು ರೌಂಡ್ ಆಫ್ ವ್ಯಾಲ್ಯೂ ಬಿಟ್ಟು 1 ಬರ್ತಾ ಇದೆ. ದೀಸ್ ಥಿಂಗ್ಸ್ ನಾನು ಯೂಸ್ ಮಾಡಿದ್ದೀನಪ್ಪ. ಐ ಡೋಂಟ್ ಥಿಂಕ್ ಇದು ಕಾಂಪ್ಲಿಕೇಟೆಡ್ ಏನಿಲ್ಲ. ಒಂದು ಮ್ಯಾಥ್ ಫಂಕ್ಷನ್ನ ಯೂಸ್ ಮಾಡಿ ಸೀಲು ಮತ್ತು ಓಕೆ ಏನಕ್ಕೆ ಇದು ಫಂಕ್ಷನ್ ಯೂಸ್ ಮಾಡಬೇಕು ಅಂತಲೇ ಹೇಳ್ತೀನಿ. ಈಗ ಆಯ್ತಪ್ಪ ನಾನು ಯೂಸ್ ಮಾಡೋದು, ಐ ವಿಲ್ ಗೋಯಿಂಗ್ ಟು ರೈಟ್. ಸೊ ಈಗ ಒಂದು ಫಂಕ್ಷನ್ ಮಾಡ್ತಿದ್ದಾನೆ ಅಥವಾ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡಿದ್ದಾನೆ ಅಂದರೆ ನಾನು ಸುಮ್ಮನೆ ಜಸ್ಟ್ ಒಂದು ಕೋಡ್ ಬರೋದು ಮಾಡಿರಲ್ಲ. ಈವನ್ ಈಸ್ ಆಲ್ಸೋ ಎಕ್ಸ್ಪ್ಲೋರ್ಡ್ ಮಚ್ ಎನಫ್ ಟು ಕಂಪ್ಯೂಟು ಕಡಿಮೆ ಯೂಸ್ ಮಾಡಂಗೆ ಮಾಡಿರ್ತಾನೆ. ಹಿಯರ್ ನಿಮಗೆ ಕೇಳಿರ್ಬೋದು DSAಲಿ ಸ್ಪೇಸ್ ಕಾಂಪ್ಲೆಕ್ಸಿಟಿ ಮತ್ತು ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತಾರೆ. ಸ್ಪೇಸ್ ಈಸ್ ನಾಟ್ ಅ ಬಿಗ್ ಡೀಲ್ ಹಿಯರ್. ಏನಿದು ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂದರೆ ಒಂದು ಕೋಡನ್ನು ಎಷ್ಟು ಜಾಗ ತಗೊಳುತ್ತೆ ಅದು ರನ್ ಆಗೋದಕ್ಕೆ ಅಥವಾ ಸ್ಟೋರ್ ಆಗೋದಕ್ಕೆ. ಈಗ ಈ ಫೈಲ್ ಬಂದ್ಬಿಟ್ಟು ಒಂದು 1 KB ಇರ್ಬೋದಾ ಅಥವಾ 2 KB ಇರ್ಬೋದಾ? ಅಂದರೆ ನಮಗೆ ಇದರದ್ದು ಅವಶ್ಯಕತೆ ಇಲ್ಲ. ಅಂದರೆ ವಾಟ್ ಈಸ್ ಟೈಮ್ ಕಾಂಪ್ಲೆಕ್ಸಿಟಿ? ಹೌ ಫಾಸ್ಟ್, ಎಷ್ಟು ಬೇಗ ರನ್ ಆಗುತ್ತೆ ಟು ಗೆಟ್ ಔಟ್ಪುಟ್. ದಿಸ್ ಇಸ್ ಅ ಸಿಂಪಲ್ 2 ಲೈನ್ ಆಫ್ ಕೋಡ್. ಇಟ್ ಎಕ್ಸಿಕ್ಯೂಟ್ಸ್ ಇನ್ 1 ಸೆಕೆಂಡ್. ಕನ್ಸಿಡರ್ 10,000 ಲೈನ್ ಆಫ್ ಕೋಡ್ ಇರುತ್ತೆ. 10,000 ಲೈನ್ ಆಫ್ ಕೋಡ್ನ ಯೂಸ್ ಮಾಡ್ತಾ ಇದ್ರೆ ಅಂದರೆ ವಾಟ್ಸ್ ದ ಪಾಯಿಂಟ್ ಆಫ್ ಇಟ್ ಈಸ್ ಗೆಟ್ಟಿಂಗ್ ಡಿಲೈಡ್. ನಾನು ನನ್ನ ಫಂಕ್ಷನ್ನ ಯೂಸ್ ಮಾಡ್ತೀನಿ, ಐ ಡೋಂಟ್ ವಾಂಟ್ ಟು ಯೂಸ್ ಎನಿ ಇಂಟರ್ನಲ್ ಫಂಕ್ಷನ್ ಅಥವಾ ಇನ್ಬಿಲ್ಟ್ ಫಂಕ್ಷನ್ನ ಯೂಸ್ ಮಾಡಲ್ಲ. ಸ್ವಲ್ಪ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ನಾವು ಇನ್ಬಿಲ್ಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ, ಏನಕ್ಕೆ ಕೋಡ್ ಬರೀಬೇಕಾದ್ರೆ ಇನ್ಬಿಲ್ಟ್ ಫಂಕ್ಷನಿಗೆ ಯೂಸ್ ಮಾಡಿದ್ರೆ ಏನು ಉಪಯೋಗ? ನೀವು ಬೇಕಾದರೆ ಯು ಕ್ಯಾನ್ ಟೇಕ್ ಸೀಲಿಗೆ ಒಂದು ಫಂಕ್ಷನ್ ಬರೀರಿ ಮ್ಯಾನ್ಯುಯಲಿ, GPT ಮಾಡಿ, ಚಾಟ್ GPT ಮಾಡಿ. ನಿಮಗೊಂದು ಹೆಂಗೆ ನಾನು ಇನ್ಸ್ಟೆಡ್ ಆಫ್ ಯೂಸಿಂಗ್ ಅ ಸೀಲ್ ಐ ನೀಡ್ ಟು ರೈಟ್ ಮೈ ಓನ್ ಸೀಲ್ ಫಂಕ್ಷನ್ ಅಂತ ಕೊಡಿ. ಅದೊಂದು ಲೈನ್ ಕೊಡುತ್ತೆ, ಒಂದು 20 ಲೈನ್ ಕೊಡುತ್ತೆ, ಅಥವಾ ಸಿಂಪ್ಲೆಸ್ಟ್ ವೇಲೆ ಒಂದು 5-6 ಲೈನ್ ಕೊಡುತ್ತೆ. ಇದನ್ನು ರನ್ ಮಾಡಿ, ಅದನ್ನು ರನ್ ಮಾಡಿ, ಎಷ್ಟು ಕಂಪ್ಯೂಟ್ ತಗೊಂತು ಅಂತ ಚೆಕ್ ಮಾಡಿ, ಮತ್ತು ಎಷ್ಟು ಸ್ಟೋರೇಜ್ ಆಗ್ತಾ ಇದೆ ಅವೆಲ್ಲ ಚೆಕ್ ಮಾಡಿ. ಯು ವಿಲ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಬಂದ್ಬಿಟ್ಟು ಸೀಲ್ ಮ್ಯಾಥ್ ಡಾಟ್ ಸೀಲ್ 1.4 ಬಂದ್ಬಿಟ್ಟು ಯು ಕ್ಯಾನ್ ಗಿವ್ ಎನಿ ವ್ಯಾಲ್ಯೂ. ಇಲ್ಲಿ ನಾನು 1.9 ಕೊಡ್ತೀನಿ, 1.9 ಬೇಡ 1.1 ಕೊಡ್ತೀನಿ. ಇಲ್ಲಿ ಬಂದ್ಬಿಟ್ಟು 1.9 ಕೊಡ್ತೀನಿ. ಸೊ ಇಟ್ ಮೇಕ್ಸ್ ಅ ಸಮ್. ನೋಡಿ ಅಲ್ಲಿ ನಾನು ಆಲ್ವೇಸ್ ಅದು ಇಟ್ ಈಸ್ ನಿಯರ್ ಟು ದ 1.1 ಬಂದ್ಬಿಟ್ಟು ಇಟ್ ಈಸ್ ನಿಯರ್ ಟು ದ 1. ಇಟ್ ವುಡ್ ಹ್ಯಾವ್ ಚೂಸನ್ 1, ಬಟ್ ಏನಕ್ಕೆ 2ಗೆ ಹೋಯ್ತು? ಸೀಲ್ ಈಸ್ ಆಲ್ವೇಸ್ ಅಟ್ ದ ಟಾಪ್. ಇಟ್ ಹ್ಯಾಸ್ ಟು ಲುಕ್ ಅಟ್ ದ ನೆಕ್ಸ್ಟ್ ನಂಬರ್, ರೌಂಡ್ ಆಫ್ ನಂಬರ್ ನೋಡ್ಕೋಬೇಕು. ಸೊ ದ ರೌಂಡ್ ಆಫ್ ನಂಬರ್ ಇಸ್ 2. ವಾಟ್ ಅಬೌಟ್ ಫ್ಲೋರ್ ಬಂದ್ಬಿಟ್ಟು ಅದೊಂದು ರೌಂಡ್ ಆಫ್ ನಂಬರ್ ತಗೋಬೋದಿತ್ತು ಆಸ್ 2. ಇಟ್ ಕೇಮ್ ಬ್ಯಾಕ್ ಟು ದ 1. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಫಂಕ್ಷನ್. ನೀವು ಇದು ಮ್ಯಾನ್ಯುಯಲಿ ಬರೀತೀರಾ, ನೋ ಯೂಸ್. ಪ್ಲೀಸ್ ಯೂಸ್ ಸಮ್ ಆಫ್ ದ ಫಂಕ್ಷನ್.
ಸಮ್ ಆಫ್ ದ ಲೈಬ್ರರಿ ಅಥವಾ ಸಮ್ ಆಫ್ ಫಂಕ್ಷನ್ ಅಂದರೆ ಇಷ್ಟೇನಾ ಇದರಲ್ಲಿರೋದು, ಮ್ಯಾಥ್ ಫಂಕ್ಷನ್ನು, ಡೇಟು ಇನ್ನೊಂದು ಇಷ್ಟೇನಾ ಇರೋದು. ಸಿ ಈ ಥರ ಇಷ್ಟೇ ಅಂತ ರೆಸ್ಟ್ರಿಕ್ಷನ್ ಏನಿಲ್ಲ. ನೀವೇ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಬೋದು ನಿಮ್ಮದೇ ಲಾಜಿಕ್ಕಿಗೆ. ಆ್ಯಸ್ ಯೂಶುವಲ್ ಫಂಕ್ಷನಿಗೆ ಬರೀತಾರೆ ಅದೇ ಥರನೇ. ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಫಂಕ್ಷನ್ಗಳಿದ್ದಾವೆ. ವಿ ಹ್ಯಾವ್ ಎವ್ರಿ ಎಲ್ಲದು. ಓಕೆ ಓಕೆ, somebody expecting me to explain once again. I'll explain. I'll take a simple function. ನಾನು ಸಿಂಪಲ್ ಫಂಕ್ಷನ್ ತೊಗೊತೀನಿ ಇನ್ಸ್ಟೆಡ್ ಆಫ್ ನೋಡಿ ಇಲ್ಲಿ ಒಂದು ಮ್ಯಾಥ್ ಫಂಕ್ಷನ್ನ ಇದನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಮ್ಯಾಥ್ ಒಳಗಡೆ ನನಗೆ ಐ ಆಮ್ ಗೆಟಿಂಗ್ ಸೋ ಮೆನಿ ಥಿಂಗ್ಸ್. ಇಲ್ಲಿ ಬಂದ್ಬಿಟ್ಟು ಸೀಲ್ ಅಂತ ಇದೆ. ಹೆಂಗೆ ನಾವು ಕಂಡುಹಿಡಿಯೋದು, ಅಥವಾ ನಮಗೆ ಮರ್ತೋಗಿರುತ್ತೆ, ಡಾಟ್ ಅಂತ ಕೊಡಿ ಸಾಕು, ನಿಮಗೆ ಲಿಸ್ಟ್ ಡೌನ್ ಆಗುತ್ತೆ ಯಾವ ಫಂಕ್ಷನ್ ಯೂಸ್ ಮಾಡಬೇಕು. ಇಲ್ಲಿ ನೋಡಿ ಸೀಲ್ ಅಂತ ತೋರಿಸ್ತೀನಿ, ನೋಡಿ ಇಲ್ಲಿ ಸೀಲ್ ಅಂತ ಇದೆ. ಸೊ ಐ ಪಿಕ್ ದಟ್ ಸೀಲ್. ಏನು ಮಾಡುತ್ತೆ ಸೀಲು ಅಂದರೆ, ಒಂದು ಕನ್ಸಿಡರ್ ಇಟ್ ಆಸ್ ಅ ಹೌಸ್, ಒಂದು ಮನೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಈಗ ಮನೆ ಅಂತ ಕನ್ಸಿಡರ್ ಮಾಡ್ಕೊಂಡ್ಮೇಲೆ ಒಂದಕ್ಕೆ ಸೀಲ್ ಇರುತ್ತೆ, ಒಂದಕ್ಕೆ ಫ್ಲೋರ್ ಇರುತ್ತೆ. ಸೀಲ್ ಬಂದ್ಬಿಟ್ಟು ಸೀಲಿಂಗು, ಫ್ಲೋರ್ ಬಂದ್ಬಿಟ್ಟು ನೆಲ. ಈಗ ಒಂದು ವ್ಯಾಲ್ಯೂ ಕೊಡ್ತೀನಿ. ಕನ್ಸಿಡರಲ್ಲಿ ಕೊಟ್ಟಿರೋದು 1.1. ಸೀಲ್ ಅಂದರೆ ಟಾಪ್, ಅದರ ನೆಕ್ಸ್ಟ್ ಟಾಪ್ ವ್ಯಾಲ್ಯೂ ಯಾವುದಿದೆ, ನಿಯರೆಸ್ಟ್ ಹೋಲ್ ನಂಬರ್, ಸಿಂಪಲ್ ರಿಯಲ್ ನಂಬರ್ ಏನಿದೆ 2 ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಏನು 2? ಸೀಲ್ ಇಸ್ ಅಟ್ ದ ಟಾಪ್ ಅಂದರೆ ನೆಕ್ಸ್ಟ್ ವ್ಯಾಲ್ಯೂ, ಹಿಂದೆಗಡೆ ವ್ಯಾಲ್ಯೂ ಅಲ್ಲ, ಮುಂದೆಗಡೆ ವ್ಯಾಲ್ಯೂ. ಇನ್ನು ಕನ್ನಡದಲ್ಲಿ ಹೇಳೋದು ಮುಂದೆಗಡೆ ವ್ಯಾಲ್ಯೂ 1.1. ಇಟ್ ವಿಲ್ ಬಿಕಮ್ 2, 2 ಆಗುತ್ತೆ ಅಲ್ಲಿ. ಸೊ ಅದಕ್ಕೋಸ್ಕರ ನಮಗೆ ಇಲ್ಲಿ ಔಟ್ಪುಟ್ ಬಂದಿರೋದು 2. ಈಗ ಫ್ಲೋರ್ ಯೂಸ್ ಮಾಡ್ಬೇಕಾದ್ರೆ ಇಲ್ಲಿ 1.9 ಇದೆ. 1.9 ಫ್ಲೋರ್ ಅಂದರೆ ಕೆಳಗಡೆ, ಆದರೆ ಹಿಂದೆಗಡೆ ರಿಯಲ್ ನಂಬರ್ ಬಂದ್ಬಿಟ್ಟು 1. ಇಟ್ ವುಡ್ ಹ್ಯಾವ್ ಚೂಸ್ 2. ಇನ್ ದಿಸ್ ಕೇಸ್ ಇಟ್ ವುಡ್ ಹ್ಯಾವ್ ಚೂಸ್ 2. ಏನಕ್ಕೆ ಚೂಸ್ ಮಾಡಿಲ್ಲ ಅಂದರೆ ಫ್ಲೋರ್ ಅಂದರೆ ಹಿಂದೆಗಡೆ ನಂಬರ್. ಸಿಂಪಲ್ ಆಗಿ ಸೀಲ್ ಅಂದರೆ ಮುಂದೆಗಡೆ ಹೋಲ್ ನಂಬರ್, ಫ್ಲೋರ್ ಅಂದರೆ ಹಿಂದೆಗಡೆ ಹೋಲ್ ನಂಬರ್. ಈ ಒಂದು ಅದು ನಿಯರೆಸ್ಟ್ ಇರಲಿ ಫಾರ್ ಅವೇ ಇರಲಿ ಡಸಂಟ್ ಮ್ಯಾಟರ್, ಅದು ಮ್ಯಾಟರ್ ಆಗಲ್ಲ. ಸೊ ದಿಸ್ ಇಸ್ ವಾಟ್ ಸೀಲ್ ಮತ್ತು ಫ್ಲೋರು ಯೂಸ್ ಮಾಡ್ತೀರಾ, ಇಂಪಾರ್ಟೆಂಟು. ದಟ್ಸ್ ವೈ ನಾನು ಎಲ್ಲ ಲೈಬ್ರರಿಗಳು ಡಿಸ್ಕಷನ್ ಮಾಡೋದಕ್ಕಾಗೋದಿಲ್ಲ, ಸಿಕ್ಕಾಬಿಟ್ಟೆ ಟೈಮ್ ತೊಗೊಂಡ್ಬಿಡುತ್ತೆ. ಮೇನ್ ಯಾವ್ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನಷ್ಟೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗ ಮ್ಯಾಥ್ ಫಂಕ್ಷನ್ನು ನಾವು ಡಿಸ್ಕಷನ್ ಮಾಡಿದ್ವಿ, ದಟ್ಸ್ ಫೈನ್. ನಾನು ಹೇಳಿದೆ ಡೇಟ್ ಫಂಕ್ಷನ್ ಡಿಸ್ಕಷನ್ ಮಾಡ್ತೀನಿ ಅಂತ. ದ ಸೇಮ್ ವೇ ಹೌ ಐ ಇಂಪೋರ್ಟೆಡ್ ಮ್ಯಾಥ್, ನೋಡಿ ಇಂಪೋರ್ಟ್ ಮ್ಯಾಥನ್ನು ಹೆಂಗೆ ಇದನ್ನು ಮಾಡಿದ್ದೀನಿ, ದ ಸೇಮ್ ವೇ ಡೇಟ್ ಟೈಮ್ನ ಇಂಪೋರ್ಟ್ ಮಾಡ್ತೀನಿ. ಸೇಮ್ ದಿಸ್ ಅ ಮಾಡ್ಯೂಲ್. ಅಲ್ಲಿ ನೋಡಿ ಏನು ಬರ್ತಾ ಇದೆ, ಸ್ಪೆಸಿಫಿಕ್ ಡೇ/ಟೈಮ್, ಡೇಟು ಮತ್ತು ಟೈಮ್ ಆ್ಯಂಡ್ ರಿಲೇಟೆಡ್ ಟೈಪ್ಸ್. ಏನಿದು ರಿಲೇಟೆಡ್ ಟೈಪ್ಸ್ ಅಂದರೆ, ನೀವು ಇದನ್ನು ಇಲ್ಲಿ ಲಿಂಕ್ ಬರುತ್ತಲ್ಲ, ಕ್ಲಿಕ್ ಮಾಡಿ, ನಿಮಗೆ HTML ಒಂದು ಪೇಜ್ ಓಪನ್ ಆಗುತ್ತೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೆಂಗೆ ಟೈಮ್ ಝೋನ್ಗಳು ಇದರಲ್ಲಿ ಪೈಥಾನಲ್ಲಿ ಹಾಕಿರೋ ಟೈಮ್ ಝೋನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಈಗ ಇಂಪೋರ್ಟ್ ಟೈಮ್ ಅಂತ ಮಾಡಿದೆ. ಅಲ್ಲಿ ಕೊಟ್ಟಿರೋದು ಇಂಪೋರ್ಟ್ ಮಾಡೋಕ್ಕೋ ಯಾವುದರಿಂದ, ಡೇಟ್ ಟೈಮಿಂದ ನಾನು ತೋರಿಸ್ತೀನಿ. ನೋಡಿ ಡೇಟ್ ಟೈಮ್ನ ಡಾಟ್ ಅಂತ ಕೊಡ್ತಾರೆ. ನೋಡಿ ಡೇಟ್ ಟೈಮಲ್ಲಿ ಎಷ್ಟಿದೆ ನೋಡಿ. ಈಗ ಒಬ್ಬೊಬ್ರು ಒಂದೊಂದು ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ. ನನಗೆ ಮ್ಯಾಕ್ಸಿಮಮ್ ಇಯರ್ ಬೇಕಪ್ಪ, ಮಿನಿಮಮ್ ಇಯರ್ ಬೇಕಪ್ಪ, ಟೈಮ್ ಬೇಕಪ್ಪ, ಟೈಮ್ ಝೋನ್ ಈ ಟೈಮ್ ಝೋನ್ ಬೇಕು, UTC ಯೂನಿವರ್ಸಲ್ ಟೈಮ್ ಗೊತ್ತಿರುತ್ತೆ, ಡೇಟ್ ಈ ಥರ ಬೇಕು, ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಲ್ಲದಕ್ಕೂ ಕೂಡ ಒಂದು ಮಾಡ್ಯೂಲಲ್ಲಿ ಒಂದು ಫಂಕ್ಷನ್ ಬರೆದಿದೆ. ಇಲ್ಲಿ ಬಂದ್ಬಿಟ್ಟು ಟಾಪ್ ಡೇ ಟೈಮಲ್ಲಿ ಡೇ ಟೈಮೇ ಹೇಳು. ಏನು ಡೇ ಟೈಮಲ್ಲಿ ಹೇಳ್ತಾರೆ, ಡೇ ಟೈಮಲ್ಲಿ ಡೇ ಟೈಮ್ನೇ ಚೂಸ್ ಮಾಡಿ ನೌ ಅಂತ ಕೊಟ್ಟಿದ್ದೀನಿ. ಏನು ನೌ ಅಂದರೆ ಈಗಿನ ಟೈಮ್, ಕರೆಂಟ್ ಟೈಮ್ನ ಹೇಳುತ್ತೆ. ನೋಡಿ ನೌ ಅನ್ನೋದಕ್ಕೆ ಒಂದು ಮೆಥಡ್ ಬರೆದಿದ್ದಾನೆ, ಒಂದು ಫಂಕ್ಷನ್ ಬರೆದಿದ್ದಾನೆ. ನೋಡಿ ಇಟ್ ಡಸ್ ಸಮಥಿಂಗ್. ಓಕೆ, ಆಮೇಲೆ ಅದನ್ನು ಐ ಆಮ್ ಅಸೈನಿಂಗ್ ಟು ದ ವೇರಿಯಬಲ್ ಎಕ್ಸ್. ನಾನು ಅಸೈನ್ ಮಾಡಿ ಐ ಆಮ್ ರನ್ನಿಂಗ್ ಇಟ್. ಇದು ಇವತ್ತಿನ ಡೇಟಾ ಅಂತ ನೋಡಿ, ಟೈಮನ್ನು ಕೂಡ ಕರೆಕ್ಟ್ ಉಂಟು, 22:4:31 ಕೊಡ್ತಾರೆ. ಈಗ ನೀವು ಯಾವ್ದಾದ್ರು ಒಂದು ಏನಕ್ಕೆ ಇದು ಯೂಸ್ ಆಗುತ್ತೆ ಟೈಮ್. ಟೈಮ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕೋಡಲ್ಲಿ. ಲಾಗ್ಸ್ನ ಯೂಸ್ ಮಾಡೋದಕ್ಕೆ ಬಹಳಷ್ಟು ಯೂಸ್ ಮಾಡ್ತಾರೆ. ನೀವೊಂದು ಕೋಡ್ ರನ್ ಮಾಡಿರ್ತೀರ, ಇದನ್ನು ಯು ವಾಂಟ್ ಟು ಟ್ರ್ಯಾಕ್ ಈ ಕೋಡು ಯಾವಾಗ ರನ್ ಆಗಿದೆ ಅಂತ.
ವಿತೌಟ್ ವಿ ಕಾಂಟ್ ಸೇ ದಟ್ ಅವಾಗಲೇ ರನ್ ಆಗಿದೆ, ಇವಾಗ ರನ್ ಆಗಿದೆ, ಒಂದು 2 ಗಂಟೆ ಹಿಂದೆ ರನ್ ಆಗಿದೆ. ವಿ ಕಾಂಟ್ ಸೇ ದಟ್ ಕೋಡಿಂಗ್ ಅಥವಾ ಲಾಜಿಕಲಿ ಮಾತಾಡ್ಬೇಕಾದ್ರೆ ನಾವು ಮಾತಾಡೋದಕ್ಕಾಗೋದಿಲ್ಲ, ರೈಟ್? ವಿ ಕ್ಯಾನ್ ಟೆಲ್ ದಮ್ ಇಟ್ ಈಸ್ ಆ್ಯಪನ್ ದಟ್ 28ನೇ ತಾರೀಕು 1ನೇ ತಿಂಗಳು ರನ್ ಆಗಿದೆಯಪ್ಪ ಅಂತ ಹೇಳ್ಬೋದು. ಇಲ್ಲ ನನಗೆ ಎಕ್ಸಾಕ್ಟ್ಲಿ ಟೈಮ್ ಬೇಕು, ದಟ್ ಈಸ್ ವಾಟ್ ದ ಟೈಮ್. ಈಗ ನನಗೆ ಟೈಮ್ ಬಂದ್ಬಿಟ್ಟು ಓಕೆ, ಐ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇದನ್ನು 22 ಅಂತ ಕೊಡ್ತಾ ಇದೆ. ಐ ನೋ ದಟ್ ಇಟ್ಸ್ 10 o'clock. ನನಗೀಗ ಒಂದು ಮಂತ್ ಬೇಕು, ಇಯರ್ ಬೇಕು, ನನಗೆ ಈ ಥರ ಐ ಡೋಂಟ್ ವಾಂಟ್ ಟು ಲುಕ್ ದ ಟೈಮ್ ಇನ್ ದಿಸ್ ವೇ. ನನಗೀಗ ಜಸ್ಟ್ ಇಯರ್ ಬೇಕು ಅಂತ ಅನ್ಕೊಳ್ಳಿ. ಡೇಟ್ ಟೈಮಲ್ಲಿ ನನಗೆ ಇಯರ್ ಬೇಕು ಅಂತ ಹೇಳ್ತೀನಿ. ಹೌ ಡು ವಿ ರೈಟ್ ದಟ್? ಇಯರ್ನ ದಿಸ್ ಇಸ್ ಡೇಟ್ ಟೈಮಲ್ಲಿ ಡೇಟ್ ಟೈಮ್ ನೌ ಅಂತ ಕರೆದಿದ್ದೀನಿ. ಸಿ ಇಯರ್ ದೀಸ್ 2 ಲೈನ್ ಆರ್ ಸೇಮ್. ಅದನ್ನ ಕರೆದು ಅದರಲ್ಲಿ ಎಕ್ಸ್ ಅಂತ ಅಸೈನ್ ಆಗಿರುತ್ತಲ್ಲ, ಎಕ್ಸ್ ಡಾಟ್ ಇಯರ್ ನೋಡಿ. ಇಯರ್ ಬಂದ್ಬಿಟ್ಟು 1ಇಂದ 9999. ಏನಿದು 99 ಅಂದರೆ ಮ್ಯಾಕ್ಸಿಮಮ್ ಇಯರ್ ಯಾವಾಗಲೂ ಕೊಡ್ತಾರೆ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. 1 to 999, ಸರಿ, ಡಬಲ್ 999. ಸೊ ಈಗ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ವಾಟ್ ಐ ಶುಡ್ ಎಕ್ಸ್ಪೆಕ್ಟ್ ಆಸ್ ಅ ಆನ್ಸರ್? ನಾನು ಹೆಂಗೆ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ 2026. ವೈ? ಬಿಕಾಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇಯರ್ ಬರ್ತಾ ಇದೆ. ವಾಟ್ ಈಸ್ ದಟ್? STR ಸ್ಟ್ರಿಂಗ್ ಫ್ರೇಮ್ ಟೈಮ್ ಅಂತಾರೆ. ಸ್ಟ್ರಿಂಗ್ ಫ್ರೇಮ್ ಟೈಮ್ ಅಲ್ಲಿ ಸ್ಟ್ರಿಂಗ್ ಟೈಮ್ ಫ್ರೇಮಲ್ಲಿ ನಾನು ಕ್ಯಾಪಿಟಲ್ ಎ ಕೊಟ್ಟಿದ್ದೀನಿ. ಕ್ಯಾಪಿಟಲ್ ಎ ಕೊಟ್ಟಾಗ ಇಟ್ ಈಸ್ ಗೋಯಿಂಗ್ ಟು ಸೇ ದ ವಿಚ್ ಡೇ, ಯಾವ ಡೇ ಅನ್ನೋದನ್ನ ಹೇಳುತ್ತೆ. ಸೊ ಅದು ಅಂದರೆ ನನಗೆ ಇನ್ನೊಂದು ಥರ ಬೇಕು. ಐ ವಾಂಟ್ ಟು ಡೂ ಇಟ್ ಇನ್ ಅನದರ್ ವೇ. ನನಗೆ ಶಾರ್ಟ್ ವರ್ಷನ್ ಅಲ್ಲಿ ಬೇಕು. ಐ ಡೋಂಟ್ ವಾಂಟ್ ಟು ಸಿ ಇಟ್ ಇನ್ ಬಿಗ್ ವರ್ಷನ್. ನಾನು ಇನ್ಸ್ಟೆಡ್ ಆಫ್ ಕ್ಯಾಪಿಟಲ್ ಎ ನಾನು ಸ್ಮಾಲ್ ಎ ಕೊಟ್ಟೆ ನೋಡಿ. WD ಇಸ್ ದಟ್ ರಿಯಲಿ ಮ್ಯಾಟರ್ ಆಗುತ್ತಾ ಇದೆಲ್ಲ? ಸಿ ಇವೆಲ್ಲ ಡೇಟಾಗೆ ಎ ವರ್ಕ್ ಆಗಬೇಕು ಅಂದರೆ ಡೇಟಾ ಬೇಕು. ಡೇಟಾಗೆ ವಿತೌಟ್ ಕರೆಕ್ಟ್ ಡೇಟಾ, ಕ್ಲೀನ್ಡ್ ಡೇಟಾ ಎಲ್ಲ ಅಂದರೆ AI ವರ್ಕ್ ಆಗಲ್ಲ ಅಂತ ಹೇಳ್ತಾ ಇಲ್ಲ, ವರ್ಕ್ ಆಗುತ್ತೆ. ಪ್ರಾಪರ್ ಆನ್ಸರ್ ಕೊಡೋದಿಲ್ಲ. ಇವತ್ತು ಕೂಡ ಅಷ್ಟೇ, ಐ ವಾಸ್ ವರ್ಕಿಂಗ್ ಆನ್ ಸಮ್ ಟಾಸ್ಕ್. ಒಂದು ನಮ್ಮ ಮ್ಯಾನೇಜರ್ ಒಂದು ಟಾಸ್ಕ್ ಅಸೈನ್ ಮಾಡಿ ಒಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ದಟ್ಸ್ ಅ ನ್ಯೂ ಟಾಸ್ಕ್. ಡೇಟಾ ಇದೆ, ಡೇಟಾ ಬಂದ್ಬಿಟ್ಟು ಅದರಿಂದ ನೀನು ಸ್ವಲ್ಪ ಇನ್ಸೈಟ್ ಜನ್ರೇಟ್ ಮಾಡಬೇಕಪ್ಪ. ಸರಿ, ನಾನು ಫಸ್ಟ್ ಕ್ವಶನ್ ಕೇಳಿದ್ದು ಡೇಟಾ ಸ್ಟ್ರಕ್ಚರ್ಡ್ ಇದೆಯಾ, ಡೇಟಾ ಕ್ಲೀನ್ ಇದೆಯಾ ಅಂತ ಕೇಳಿದೆ. ಸಿ ಇಟ್ ಈಸ್ ಜನರೇಟಿಂಗ್ ಅ ಇನ್ಸೈಟ್ ಫ್ರಮ್ ದ ಡೇಟಾ ಇಸ್ ನಾಟ್ ಅ ಬಿಗ್ ಡೀಲ್. ಬಟ್ ನಿಮ್ಗೆ ಗೊತ್ತಿದೆ ಅಲ್ಯೂಸಿನೇಷನ್ ಅಂತ ಕಾನ್ಸೆಪ್ಟ್ ಎಲ್ಲ ಗೊತ್ತಿದೆ. ಮೇ ಬಿ ಇನ್ ದ ಫಸ್ಟ್ ಟಾಪ್ 5 ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಸೊ ಡೇಟಾ ಔಟ್ಪುಟ್ ಕೊಡೋದಿಲ್ಲ ಅಂತ ಹೇಳ್ತಲ್ಲ, ಇಟ್ ವಿಲ್ ಗಿವ್ ಸಮ್ ಔಟ್ಪುಟ್, ಬಟ್ ಯೂನಿಫೈ ಆಗಿರಬೇಕು ಡೇಟಾ ಎಗೆ. ಐ ನೋ ಎ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಈವನ್ ದೋ ಇಫ್ ಯು ಆರ್ ಗಿವಿಂಗ್ ಅ ಇನ್ಕರೆಕ್ಟ್ ಅನ್ನೋದಿಲ್ಲ, ನಾಟ್ ಕ್ಲೀನ್ ಡೇಟಾ ಕೊಟ್ಟರು ಅರ್ಥ ಆಗುತ್ತೆ. ಬಟ್ ಇಲ್ಲಿ ಐ ಆಮ್ ನಾಟ್ ಪ್ಲೇಯಿಂಗ್ ವಿತ್ AI. ನನಗೆ ಏನು ಬೇಕು ಅದು ಪ್ರಾಪರ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು AI ಜೊತೆ. ಸೊ ಆ ಟೈಮಲ್ಲಿ ಡೇಟಾ ಬಂದ್ಬಿಟ್ಟು ಯೂನಿಫೈ ಆಗಿರಬೇಕು. ಸೊ ದಟ್ ಈಸ್ ದ ರೀಸನ್. ಇಲ್ಲಿ ಏನಕ್ಕೆ ನಾನು ಸ್ಮಾಲ್ ಎ ಕೊಟ್ಟೆ? ಐ ವುಡ್ ಹ್ಯಾವ್ ಟೇಕ್ ಬಿಗ್ ಏನೇ ತಗೋಬೋದಿತ್ತಲ್ಲ ಅಂತ ಒಂದು ಕ್ವಶನ್ ಕೇಳ್ಬೋದು ಯಾರು. ನೀವೇ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ಕ್ಯಾಪಿಟಲ್ ಎ ಕೊಟ್ಟಿದ್ದೀನಿ. ಎಕ್ಸಿಕ್ಯೂಟ್. ದೀಸ್ ಆರ್ ಆಲ್ ಇಂಪಾರ್ಟೆಂಟ್. ಓಕೆ, 2026 ವೆಡ್ನಸ್ಡೇ ಕಂಪ್ಲೀಟಾಗಿ ಬರ್ತಾ ಇದೆ. I'll save it. ಸೇಮ್ ಬರ್ತಾ ಇದೆ 2026 WED. ಸಿ ಡೋಂಟ್ ಯು ಥಿಂಕ್ ಇಲ್ಲಿ ವೆಡ್ನಸ್ಡೇಗೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಆಗುತ್ತೆ, WEDಗೆ ಸ್ವಲ್ಪ ಸ್ಪೇಸ್ ಕಡಿಮೆ ಆಗಲ್ವಾ? ಅಂದರೆ ದಿಸ್ ಇಸ್ ಸ್ಮಾಲ್ ಫಂಕ್ಷನ್, ಡಸಂಟ್ ಮ್ಯಾಟರ್. ಯು ಆರ್ 100% ರೈಟ್. ಇಲ್ಲಿ ಮ್ಯಾಟ್ರೇ ಆಗುತ್ತೆ. ಕನ್ಸಿಡರ್ ಡೇಟಾ ಬಂದ್ಬಿಟ್ಟು ಸಿಕ್ಕಾಬಿಟ್ಟೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಬಿಲಿಯನ್ಸ್ ಆಫ್ ಡೇಟಾ ಇರ್ತವೆ. ನೀವು ಡೇಟಾನ ಹೇಗೆ ಟ್ರೈನ್ ಮಾಡಬೇಕು ಅಂತ ಬಿಲಿಯನ್ಸ್ ಬೇಡ, ಬಿಲಿಯನ್ಸ್ ಬೇಡ, ಮಿಲಿಯನ್ಸ್ ಅಲ್ಲೇ ಇರ್ತವೆ ನೋಡಿ. ಇದಕ್ಕೆ ಬಂದ್ಬಿಟ್ಟು ಇಷ್ಟು ಜಾಗ ತಗೊಂತು ಅಂದರೆ ಬಿಲಿಯನ್ಸ್ ಆಫ್ ಡೇಟಾ ಇರುತ್ತೆ. ಸೊ ನಮಗೆ ಯಾವ ಥರ ಎಲ್ಲಿ ಡೇಟಾ ಬೇಕೋ ಆ ಥರ ಅಲ್ಲಿ ನೋಡ್ಕೊಂಡು ಹೋಗ್ತೀವಿ. ಎಲ್ಲ ಕಡೆನೂ ನಾವು ಅದೇ ಥರ ಡೇಟಾ ಬೇಕು, ಇದೇ ಥರ ಡೇಟಾ ಬೇಕು, ಬೇಸ್ಡ್ ಆನ್ ದ ಕೋಡಿಂಗ್ಗೆ ತಕ್ಕಂಗೆ ನಾವು ಡೇಟಾ ನೋಡ್ಕೊಂಡು ಹೋಗ್ತೀವಿ. ಈಗ ನನಗೆ WEDನೂ ಕೂಡ ಇಟ್ ಈಸ್ ಟೇಕಿಂಗ್ ಸಮ್ ಇನ್ನೂ ಸ್ವಲ್ಪ ಸ್ಪೇಸ್ ತಗೊಳ್ತಾ ಇದೆ. ಓಕೆ, ದೆನ್ ವಾಟ್ ಇಸ್ ದ ನೆಕ್ಸ್ಟ್ ಆಪ್ಷನ್? W ಅಂತ ಹಾಕ್ತೀನಿ ನೋಡಿ.
ನಾನು ಡಬ್ಲ್ಯೂ ಅಂತ ಹಾಕ್ತೀನಿ, ಹಾಗಾದ್ರೆ ಏನು ಆನ್ಸರ್ ಬರುತ್ತೆ? 3 ಅಂತ ಬರ್ತದೆ. ಕನ್ಸಿಡರಿಂಗ್ ದ್ಯಾಟ್ ಮಂಡೇ ಇಸ್ ಅ 1, ಟ್ಯೂಸ್ಡೇ ಇಸ್ ಅ 2, ವೆಡ್ನೆಸ್ಡೇ ಇಸ್ ಅ 3. ನೋಡಿ, ನನ್ನ ಕ್ಯಾಲ್ಕುಲೇಷನ್ಗೆ ಇದು ಅರ್ಥ ಆಗ್ತಾ ಇದೆ. ಬಟ್ ಈಗ ಯಾರೋ ಒಬ್ಬ ಎಕ್ಸ್ಟರ್ನಲ್ ಯೂಸರ್ ಬಂದು 3 ಅಂದರೆ ಅವ್ನಿಗೆ ಅರ್ಥ ಆಗೋದಿಲ್ಲ. ಆಸ್ ಐ ಆಮ್ ರೈಟಿಂಗ್ ಅ ಕೋಡ್, ಆಸ್ ಐ ಹ್ಯಾವ್ ರಿಟನ್ ಅ ಕೋಡ್, ಅಂಟಿಲ್ ಐ ಜನರೇಟ್ ಅ ಇನ್ಸೈಟ್ ಫ್ರಮ್ anything, I can able to understand what is the meaning of 3. So it is taking less space here. ಸೊ ನಾವು ಡಿಫ್ರೆಂಟಾಗಿ ಯಾವ ಯೂಸ್ ಕೇಸಸ್ಗೆ ಏನನ್ನು ಯೂಸ್ ಮಾಡಬೇಕು ಅದನ್ನು ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ. ಟೈಮಲ್ಲೇ ನಿಮಗೆ ನಿಯರ್ಲಿ 20 to 25 ಇನ್ನೂ ಜಾಸ್ತಿನೇ ಇದ್ದಾವೆ ಟೈಪ್ ಆಫ್ ಟೈಮ್ ಇದ್ದಾವೆ. ನಾನು ಹೇಳೋದು ಎಲ್ಲ ನಾನು ತೋರಿಸೋದಕ್ಕಾಗೋದಿಲ್ಲ. ವಿಚ್ ಇಸ್ ಇಂಪಾರ್ಟೆಂಟ್ ಅದನ್ನು ನಾನು ತೋರಿಸ್ತೀನಿ. ಸೊ ಇನ್ನೊಂದು ಕಾನ್ಸೆಪ್ಟು ವರ್ಚುವಲ್ ಎನ್ವಿರಾನ್ಮೆಂಟ್ ಅಂತ. ಅಲ್ಲಿ ಇದನ್ನು ಫಸ್ಟಿಗೆ ಮಾಡಬೇಕಿತ್ತು. ಓಕೆ, ನಾನು ಮರೆತೆ, ದಟ್ಸ್ ಫೈನ್. ನೋಡಿ, ವರ್ಚುವಲ್ ಎನ್ವಿರಾನ್ಮೆಂಟ್ ಅಂದರೆ ಅಲ್ಲಿ ಹೆಸರಲ್ಲೇ ಇದೆ, ಇದೊಂದು ಎನ್ವಿರಾನ್ಮೆಂಟು ವರ್ಚುವಲ್ ಅಂದರೆ ವಿಚ್ ಇಸ್ ನಾಟ್ ರಿಯಲ್ ಬಟ್ ಇಟ್ ಆ್ಯಕ್ಟ್ಸ್ ಲೈಕ್ ಅ ರಿಯಲ್. ಕನ್ಸಿಡರ್ ನೀವೊಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತೀರಾ ಒಂದೇ ರೆಪಾಸಿಟ್ರಿಯಲ್ಲಿ, ಕನ್ಸಿಡರಿಂಗ್ ಇನ್ ಒನ್ ರೆಪಾಸಿಟ್ರಿ, ಇದೇ ರೆಪಾಸಿಟ್ರಿಯಲ್ಲಿ ಮಾಡ್ತಾ ಇರ್ತೀರಾ. ಯು ವಾಂಟೆಡ್ ಟು ಇನ್ಸ್ಟಾಲ್ ಕಪಲ್ ಆಫ್ ಮಾಡ್ಯೂಲ್ನ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಈಗ ನಂಪೈ ಆಗಿರ್ಬೋದು, ಪಾಂಡಾಸ್ ಆಗಿರ್ಬೋದು. ನಿಮ್ಮ ಫ್ರೆಂಡ್ ಬಂದ್ಬಿಟ್ಟು ಇನ್ನೊಂದು ಮಾಡ್ತಾ ಇರ್ತಾನೆ. ಇದರ ಎಲ್ಲೂ ಎರರ್ ಬರೋದಿಲ್ಲ ನಿಮಗೆ, ಬಟ್ ಯು ಆರ್ ರೆಸ್ಟ್ರಿಕ್ಟಿಂಗ್ ಯುವರ್ ಸೆಲ್ಫ್ ಟು ಯುವರ್ ಎನ್ವಿರಾನ್ಮೆಂಟ್. ನಿಮ್ಮ ಎನ್ವಿರಾನ್ಮೆಂಟಲ್ಲಿ ನಿಮಗೆ ಏನು ಬೇಕೋ ಅದನ್ನು ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀರಾ. ಇನ್ಸ್ಟೆಡ್ ಆಫ್ ನಿಮ್ಮ ಫ್ರೆಂಡು ಅಥವಾ ನಿಮ್ಮ ಕೊಲೀಗ್ ಎನ್ವಿರಾನ್ಮೆಂಟಲ್ಲಿ ಅವನ ಎನ್ವಿರಾನ್ಮೆಂಟಲ್ಲಿ ಹೋಗಿ ಇನ್ಸ್ಟಾಲ್ ಮಾಡೋದಕ್ಕೂ, ನಿಮ್ಮ ಎನ್ವಿರಾನ್ಮೆಂಟಲ್ಲಿ ನಿಮಗೇನು ಪ್ಯಾಕೇಜ್ ಇನ್ಸ್ಟಾಲ್ ಮಾಡೋದಕ್ಕೆ ಯು ಹ್ಯಾವ್ ಸಮ್ ಎನ್ವಿರಾನ್ಮೆಂಟ್ ಇದೆ ಅಂದರೆ ಐಸೋಲೇಟ್ ಆಗ್ತೀರಾ ನೀವು. ಇನ್ಸ್ಟೆಡ್ ಆಫ್ ನಾವು ಟು ಜನರಲ್ ಮಾಡೋಕ್ಕೆ ಯು ಆರ್ ಐಸೋಲೇಟಿಂಗ್ ಯುವರ್ ಸೆಲ್ಫ್ ಟು ಯುವರ್ ಎನ್ವಿರಾನ್ಮೆಂಟ್ ಟು ಇನ್ಸ್ಟಾಲ್ ಎನಿ ಆ್ಯಪ್ ಅಥವಾ ವರ್ಷನ್ ಕಂಟ್ರೋಲ್ ಮಾಡಬೇಕು ಅಂದರೆ. ಅಥವಾ ಇನ್ನೊಂದು ಸಿಂಪಲ್ ಆಗಿ ಯು ಆರ್ ರೈಟಿಂಗ್ ಒನ್ ಕೋಡ್ ಆಸ್ ಸೇಮ್ ಕೋಡ್, ನೀವು ಬರೀತಿರ್ತಾರೆ, ನಿಮ್ಮ ಫ್ರೆಂಡು ಬರೀತಿರ್ತಾರೆ. ವರ್ಷನ್ ಏನಾರ ಕಾನ್ಫ್ಲಿಕ್ಟ್ ಬಂತು, ವರ್ಷನ್ ಕಾನ್ಫ್ಲಿಕ್ಟ್ ಬರುತ್ತೆ. ಏನಕ್ಕೆ ಅಂದರೆ ನಾವೊಂದು ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ದರ್ ಇಸ್ ಅ ಫೈಲ್ ಕಾಲ್ಡ್ requirement.txt ಫೈಲ್ ಅಂತ ಕಾಮನಾಗಿ ಬರಿತೀವಿ. ವಿ ವಿಲ್ ಅಂಡರ್ಸ್ಟ್ಯಾಂಡ್ ಅವೆಲ್ಲ. ಅದರಲ್ಲಿ ನಾನು ಲೇಟೆಸ್ಟ್ ವರ್ಷನ್, ನಿಮ್ಗೆ ಪೈಥಾನೇ ಗೊತ್ತಿದೆ, 3.10, 3.11, 3.1. ಆದರೆ ಇದನ್ನೇ ಮೇಜರ್ ಡಿಫ್ರೆನ್ಸ್ ಅಂತ ನಮಗೆ ಅನ್ಸುತ್ತಾ? ಇಲ್ಲ. ಮತ್ತಂದ್ರೆ ಏನಕ್ಕಂತ ಹೊಸಗಳು ಪೈಥಾನ್ಗಳು ಬಿಡ್ತಾನೆ ಅಥವಾ ಹೊಸ ಪ್ಯಾಕೇಜ್ಗಳು ವರ್ಷನ್ಗಳು ಬಿಡ್ತಾನೆ ಅಂದರೆ ದೇರ್ ಈಸ್ ಸಮ್ ಅಪ್ಗ್ರೇಡ್ ಇರುತ್ತೆ. ನಮಗೆ ಗೊತ್ತಾಗಲೇಬೇಕು ಅಂತಿಲ್ಲ. ಈಗ ವರ್ಷನ್ 1, ವರ್ಷನ್ 2 ಪ್ರಾಜೆಕ್ಟಲ್ಲಿ ನಾವು ಮಾಡಬೇಕು ಅಂದ್ರೂ ಕೂಡ ವರ್ಷನ್ 1ನಲ್ಲಿ ಒಂದು ಮಾಡ್ತಾ ಇರ್ತೀರಾ. ಕನ್ಸಿಡರಿಂಗ್ ದ್ಯಾಟ್ ಯು ಆರ್ ಯೂಸಿಂಗ್ ಪೈಥಾನ್ 1.0, ಇನ್ನೊಬ್ಬ ಪೈಥಾನ್ 1.5 ಅಂತ ಯೂಸ್ ಮಾಡ್ತಾ ಇರ್ತಾನೆ ಅಂತ ಅಂದ್ಕೊಳ್ಳಿ. ಸೊ ಯು ಆರ್ ಇನ್ಸ್ಟಾಲಿಂಗ್ ಕಪಲ್ ಆಫ್ ಮಾಡ್ಯೂಲ್, ಈಸ್ ಇನ್ಸ್ಟಾಲಿಂಗ್ ಕಪಲ್ ಆಫ್ ಮಾಡ್ಯೂಲ್, ಹೈಯರ್ ಮಾಡ್ಯೂಲ್ನ ಇನ್ಸ್ಟಾಲ್ ಮಾಡ್ಕೊತಾರೆ. ಸೊ ಮಾಡ್ಯೂಲ್ ಮಿಸ್ ಮ್ಯಾಚ್ ಆದರೆ ಒಂದ್ಸರಿ ಔಟ್ಪುಟ್ಟೇ ಬರಲ್ಲ. ನಿಮಗೆ ಗೊತ್ತಿದೆಯಲ್ಲ, ಐ ಡೋಂಟ್ ನನಗೆ ಗೊತ್ತಿಲ್ಲ. ಸೊ ನೀವೇನಾದರೂ ಒಂದು ಇನ್ಸ್ಟಾಲ್ ಮಾಡಬೇಕು ಅಂದರೆ ವರ್ಷನ್ 1, ವರ್ಷನ್ 2 ಕಂಪ್ಯಾಟಬಲೇ ಆಗೋದಿಲ್ಲ. ರೋಲ್ ಬ್ಯಾಕ್ ಅಂತ ಮಾಡ್ತಾರೆ ನಿಮಗೆ. ಈಗ ಗಿಟಬಲ್ಲಿ ಗಿಟಬ್ ಇಸ್ ದ ವರ್ಷನ್ ಕಂಟ್ರೋಲ್ ಟೂಲು. ಏನಕ್ಕೆ ಅದನ್ನು ಮೇಂಟೈನ್ ಮಾಡ್ತಾರೆ ಅಂದರೆ, ಈಗ ಕನ್ಸಿಡರ್ ಈಗ ವರ್ಷನ್ 2 ಮಾಡಿರ್ತಾರೆ, ಇಟ್ ಈಸ್ ನಾಟ್ ಗಿವಿಂಗ್ ದ ಎಕ್ಸ್ಪೆಕ್ಟೆಡ್ ಆನ್ಸರ್. ಸೊ ರೋಲ್ ಬ್ಯಾಕ್ ಮಾಡ್ತಾರೆ ಟು V1, ದಟ್ ಈಸ್ ವರ್ಷನ್ 1. ಸೊ ವರ್ಚುವಲ್ ಎನ್ವಿರಾನ್ಮೆಂಟು ನಿಮ್ಮ ಒಂದು ಕ್ಲೋಸ್ಡ್ ಐಸೋಲೇಟೆಡ್ ಕಂಟೈನರ್ ಆಗಿ ನೀವು ವರ್ಕ್ ಮಾಡ್ತೀರ. ಸೊ ದಟ್ಸ್ ವಾಟ್. ಅಂದರೆ ಹೆಂಗೆ ನಾವು ಕ್ರಿಯೇಟ್ ಮಾಡೋದು? ವೆರಿ ಸಿಂಪಲ್. ಫಸ್ಟು ಪೈಥಾನ್ ಸ್ಪೇಸ್ -m VENV, ನೋಡಿ VENV ಎನಿಥಿಂಗ್, ಮೈ ಫಸ್ಟ್ ಪ್ರಾಜೆಕ್ಟ್ ಅಂತ ಕೊಡಿ, ಏನಾದರೂ ಕೊಡ್ಬೋದು. ಎಂಟರ್ಡ್ ಇಟ್. ನೋಡಿ ಲೆಫ್ಟ್ ಸೈಡಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಆಯಿತು. ಓಕೆ, ಲೆಫ್ಟಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಆಯಿತು. ನೋಡಿ, ಇದು ಇರಲಿಲ್ಲ ಮೊದಲು. ಇಲ್ಲೇನಿದೆ ಮೈ ಫಸ್ಟ್ ಪ್ರಾಜೆಕ್ಟ್, ನಾನು ಇಲ್ಲೇ ಅದನ್ನೇ ಕೊಟ್ಟಿರೋದು, ಮೈ ಫಸ್ಟ್ ಪ್ರಾಜೆಕ್ಟ್. ಓಕೆ, ಅದಾಯಿತು. ನೆಕ್ಸ್ಟ್ ಏನು? ಈಗ ಅದ್ರ ಒಳಗಡೆ ನೋಡ್ಬೋದು ಇನ್ಕ್ಲೂಡ್ ಫೈಲ್ ಇದೆ. ನೋಡಿ, ಇಲ್ಲೊಂದು ಲೈಬ್ರರಿ ಇದಾವೆ, ಇಲ್ಲೇನೋ ಪಿಪ್ ಅಂತ ಇದೆ. ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಪಿಪ್. ಪಿಪ್ ಅಂದರೆ ಏನಂದರೆ
ಒಂದು ಪ್ಯಾಕೇಜ್ ಇನ್ಸ್ಟಾಲ್ ಮಾಡೋಕ್ಕೆ ಇರುವಂಥದ್ದು ಪಿಪ್ ಅದು. ನೀವು ಕೋಡನ್ನು ಓಪನ್ ಮಾಡಿ ನೋಡಿ ಇಲ್ಲಿ, ನಿಮಗೆ ಐ ನೋ ಇಟ್ಸ್ ಸ್ವಲ್ಪ ನಿಮಗೆ ಇದು ಹೆವಿ ಅನ್ನಿಸ್ಬೋದು. ಇದು ಜಸ್ಟ್ ಅಂಡರ್ಸ್ಟ್ಯಾಂಡ್ ಕೋಡ್ ಏನಿದೆ. ಇಲ್ಲಿ ಮೇನ್ ಡಾಟ್ ಬರೆದಿದ್ದಾನೆ. ಆರ್ಗ್ಯುಮೆಂಟ್, ಇಲ್ಲಿ ಆರ್ಗ್ಯುಮೆಂಟ್ ನಾವು ಓದಿದ್ದೀವಿ ARGS. ಇದನ್ನು ನನ್ನಂತ ಕೊಡ್ತಾ ಇದ್ದಾನೆ. ರಿಟರ್ನಿಂಗ್ ಇಂಟ್ ದಿಸ್ ಈಸ್ ಅನ್ ಇಂಟರ್ನಲ್ API ಓನ್ಲಿ ಮೀನ್ ಟು ಯೂಸ್ ಪಿಪ್ ಓನ್ ಕನ್ಸೋಲ್. ಇವೆಲ್ಲ ಏನೋ ಕಷ್ಟ ಇದೆಯಪ್ಪ. ಓಕೆ ಫೈನ್, ಬಿಡೋಣ. ಇಲ್ಲಿ ಮೇನ್ ಡಾಟ್ ಪೈ ಇದೆ ನೋಡಿ, ಮೇನ್ ಡಾಟ್ ಪೈ ಇದೆ. ಮೇನ್ ಡಾಟ್ ಪೈಯಲ್ಲಿ ಏನಿದೆ, ಸೊ ಜಸ್ಟ್ ಗೋತ್ ನೀವೇ ಅರ್ಥ ಮಾಡ್ಕೋಬೇಕು ಅಂತೇನಿಲ್ಲ. ಇಲ್ಲಿ ಜಸ್ಟ್ ಏನಾಗ್ತಾ ಇದೆ, ಒಂದು ನಾನು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಏನು ಒಂದೊಂದನ್ನೇ ಹೇಳದ್ನಲ್ಲ. ಯು ಡೋಂಟ್ ನೀಡ್ ಟು ಗೆಟ್ ಇನ್ ಟು ದಿಸ್ ಟೂ ಮಚ್ ಡೀಟೇಲ್ಸ್, ಅವಶ್ಯಕತೆ ಇಲ್ಲ ನಿಮಗೆ. ನಾನು ಸುಮ್ಮನೆ ಹೇಳ್ತಾ ಇರೋದಷ್ಟೇ. ಇಲ್ಲಿ ಏನಕ್ಕೆ ಇನ್ಸ್ಟಾಲ್ ಮಾಡ್ಕೋಬೇಕು ವರ್ಚುವಲ್ ಎನ್ವಿರಾನ್ಮೆಂಟಲ್ಲಿ? ಯು ಆರ್ ಡೂಯಿಂಗ್ ಯುವರ್ ಓನ್ ಥಿಂಗ್. ನೋಡಿ, ಬ್ಯಾಶ್ ಶೆಲ್, ನಿಮಗೆ ಬ್ಯಾಶ್ ಸ್ಕ್ರಿಪ್ಟ್ ಆದ್ರೆ ಬರೆದಿದ್ರೆ ಗೊತ್ತಿರುತ್ತೆ. ಇಲ್ಲಿ ಒಂದು ಇಫೆಲ್ಸ್ ಬರೆದಿದ್ದಾನೆ, ಏನೋ ವರ್ಚುವಲ್ ಪಾತ್ ಅಂತ ಸಮಥಿಂಗ್ ಏನೋ ಬರೆದಿದ್ದಾನೆ. ಅಂದರೆ ಯು ಆರ್ ಕ್ರಿಯೇಟಿಂಗ್ ಯುವರ್ ಓನ್ ಒಂದು ಎನ್ವಿರಾನ್ಮೆಂಟ್ನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಕ್ಲೋಸ್ ಮಾಡೋಣ, ಅವಾಯ್ಡ್ ಕಾನ್ಫ್ಲಿಕ್ಟ್. ಈಗ ನಾನು ಬಂದ್ಬಿಟ್ಟು ಇದರ ಒಳಗಡೆ ಹೋಗ್ತಾ ಇದ್ದೀನಿ. ಮೈ ಫಸ್ಟ್ ಪ್ರಾಜೆಕ್ಟು ಕ್ಲಿಯರ್ ಲೀವ್ನೆಸ್ ನೋಡಿ, ಅದರ ಒಳಗಡೆ ಅಲ್ಲಿ ಏನಿದೆ ಅದೇ ಬರ್ತಾ ಇದೆ. ಇನ್ಕ್ಲೂಡು, ಲೈಬ್ರರಿ, ಸ್ಕ್ರಿಪ್ಟು, ಗಿಟ್ಟು, ಇಗ್ನೋರ್ ಏನೇನೋ ಬರ್ತಾ ಇದೆ. ಫೈನ್, ನಮಗೆ ಅದು ಅವಶ್ಯಕತೆ ಇಲ್ಲ. ಈಗ ನಾವು ವರ್ಚುವಲ್ ಎನ್ವಿರಾನ್ಮೆಂಟ್ನ ಆಕ್ಟಿವೇಟ್ ಮಾಡಬೇಕು. ಈಗ ವಿ ಇನ್ಸ್ಟಾಲ್ಡ್ ಇಟ್. ನಾವು ಅದನ್ನು ಹೆಂಗೆ ಆಕ್ಟಿವೇಟ್ ಮಾಡೋದು ಅಂದರೆ, ಇಲ್ಲಿ ನೋಡಿ ಸ್ಕ್ರಿಪ್ಟ್ ಇದೆ. ನಾನು ಒಂದೊಂದಕ್ಕೆ ಹೋಗ್ಬೋದು, ಅಥವಾ ನಾನು ಡೈರೆಕ್ಟಾಗೇ ಹೋಗಿ ನಿಮಗೆ ತೋರಿಸ್ತೀನಿ. ನೋಡಿ ಬ್ಯಾಕ್ ಬರೋದು ಹೆಂಗೆ ಅಂತ ಒಂದು ಸ್ಟೆಪ್ಪು. CD ಡಬಲ್ ಡಾಟ್ ಬಂದರೆ ಬ್ಯಾಕ್ ಬರ್ತೀನಿ ನೋಡಿ. ಮತ್ತೆ ನಾನು ಮೈ ಪ್ರಾಜೆಕ್ಟಿಗೆ ಹೋಗಿ ಈಗ ಫಸ್ಟ್ ಏನು ಮಾಡ್ತೀನಿ ಅಂದರೆ, ಮೈ ಪ್ರಾಜೆಕ್ಟ್ ಟ್ಯಾಬ್ ಕೊಟ್ಟೆ. ಎಸ್ ಬಂದ್ಬಿಟ್ಟ ಕ್ಯಾಪಿಟಲ್ ಇದೆ ನೋಡಿ, ಇಲ್ಲಿ ಲೆಫ್ಟಲ್ಲಿ ಎಸ್ ಬಂದ್ಬಿಟ್ಟ ಕ್ಯಾಪಿಟಲ್ ಇದೆ. ಎಸ್ ಅಷ್ಟೇ ಕ್ಯಾಪಿಟಲ್ ಮಾಡಿದ್ದೀನಿ. ಟ್ಯಾಬ್, ಅದು ಸ್ಕ್ರಿಪ್ಟ್ ಅಂತ ಕಂಪ್ಲೀಟ್ ಮಾಡ್ಕೊಳುತ್ತೆ. ಇಲ್ಲಿ ಸ್ಕ್ರಿಪ್ಟ್ ಒಳಗೆ ಹೋದರೆ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಕ್ಟಿವೇಟ್ ಫೈಲ್ ಇದೆ. ಇಲ್ಲಿ ಇದನ್ನು ಕೊಡ್ತೀನಿ. ಈಗ ಎ ಡಾಟ್ ಆಕ್ಟಿವೇಟ್ ಅಲ್ಲಿ ಇಂಟರ್ನೆಟ್. ಬಿಕಾಸ್ ಐ ಆಮ್ ಯೂಸಿಂಗ್ ಅ ಡಿಫ್ರೆಂಟ್ ಲ್ಯಾಪ್ಟಾಪ್, ಇಟ್ ಈಸ್ ಗಿವಿಂಗ್ ಮಿ ಸಮ್ ಟ್ರಬಲ್. ಬಿಟ್ಟಾಕಿ, ನಾನು ಇವತ್ತು ಇನ್ಸ್ಟಾಲ್ ಮಾಡ್ಕೊಂಡೆ VS ಕೋಡ್. ಸೊ ಲೇವ್ ದಿಸ್. ಈಗ ನಾನು ಡಿಬಗ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ಲೆಟ್ ಯು ನೋ, ನಾಳೆ ನಾನು ನಂದೇ ಲ್ಯಾಪ್ಟಾಪ್ ಯೂಸ್ ಮಾಡ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಸೊ ಒಂದು ಎನ್ವಿರಾನ್ಮೆಂಟನ್ನು ನಾವು ಕ್ರಿಯೇಟ್ ಮಾಡಿ ಅದರಲ್ಲಿ ನಮ್ಮದೇ ಆದ ಆ್ಯಪ್ಗಳನ್ನ ಯೂಸ್ ಮಾಡ್ತೀವಿ. 1 ಸೆಕೆಂಡ್, ನಾನು ಚಾರ್ಜ್ ಇಡ್ತೀನಿ ಲ್ಯಾಪ್ಟಾಪ್ನ. ಚಾರ್ಜ್ ಇಡ್ತಾ ಇದೆ. ಚಾರ್ಜ್ 1 ನಿಮಿಷ. ಸೊ ಇಲ್ಲಿ ಬಂದ್ಬಿಟ್ಟು ನಾನೊಂದು ವರ್ಚುವಲ್ ಎನ್ವಿರಾನ್ಮೆಂಟ್ನ ನಾನು ಇನ್ಸ್ಟಾಲ್ ಮಾಡ್ಕೊಂಡೆ. ನಾನು ನಿಮಗೆ ನಾಳೆ ತೋರಿಸ್ತೀನಿ. ಈಗ ನಾನು ಡಿಬಗ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಫಸ್ಟ್ ಯಾಕೆಂದರೆ 1 hour ಕ್ಲಾಸ್ ಸೆಷನ್ ಆಗಿರೋದ್ರಿಂದ ಅರ್ಥ ಮಾಡ್ಕೊಳ್ಳಿ. ಇದೊಂದು ನಿಮಗೆ ಕ್ರಿಯೇಟ್ ಆಗಿರೋ ಒಂದು ಎನ್ವಿರಾನ್ಮೆಂಟು. ಯು ವಿಲ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ನಿಮ್ಮ ಇನ್ಸ್ಟಾಲೇಷನ್ನು, ಇನ್ನೊಂದು ಮತ್ತೊಂದು ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾರೆ. ದಿಸ್ ಇಸ್ ಅಬೌಟ್ ವರ್ಚುವಲ್ ಎನ್ವಿರಾನ್ಮೆಂಟ್. ನಾನೊಂದು ಅವಾಗ ಹೇಳಿದೆ ಪಿಪ್ ಅಂತ ಒಂದು ಎಕ್ಸ್ಪ್ಲೈನ್ ಮಾಡಿದೆ ನಾನು. ಇಲ್ಲಿ ಪಿಪ್ ಅಂತ ಇದೆಯಲ್ಲಪ್ಪ ಅಂದರೆ ನೋಡಿ, ಇವೆಲ್ಲ ಪಿಪ್ ಪ್ಯಾಕೇಜ್. ಏನಿದು ಪಿಪ್? ವಿ ಗಾಟ್ ಸಮಥಿಂಗ್ ನ್ಯೂ. ಇವಾಗ ನ್ಯೂನೇ ಹೊಸದೇ ಬಂದಿದೆ, ಅದು UV ಅಂತಾರೆ, UV ಕಾರ್ನ್ ಅವೆಲ್ಲ ಬಿಡಿ. ಪಿಪ್ಪನ್ನು ಅರ್ಥ ಮಾಡ್ಕೊಂಡು, ಇದೊಂದು ಪ್ಯಾಕೇಜ್ ಮ್ಯಾನೇಜರ್. ನೀವು ಯಾವುದಾದ್ರೂ ಒಂದು ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡ್ತೀರಾ ಅಂದರೆ, ಏನಿದು ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡೋದು? ನಾವಲ್ಲಿ ಇಂಪೋರ್ಟ್ ಮಾಡ್ತೀವಿ.
ಮ್ಯಾಥ್ ಫಂಕ್ಷನ್ ಆಗಿರ್ಬೋದು, ಇನ್ನೊಂದನ್ನು ಇಂಪೋರ್ಟ್ ಮಾಡ್ತೀವಿ. ಕನ್ಸಿಡರ್, ಈಗ ಒಂದು ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡಬೇಕು. ಈಗ ಪಾಂಡಾಸ್ ಅಂತ ಕೇಳಿರ್ತೀರ, ಕೇಳಿಲ್ಲ ಅಂದರೆ ಫೈನ್. ನಂಪಿ whatever ಇನ್ನು ಇನ್ಸ್ಟಾಲ್ ಮಾಡಬೇಕು. ಐ ವಾಂಟ್ ಟು ಇನ್ಸ್ಟಾಲ್ ಸೊ ದಟ್ ಐ ನೀಡ್ ಟು ಯೂಸ್ ವಾಟ್ ಈಸ್ ದೇರ್ ಇನ್ ದಿಸ್. ಇದು ಬಂದುಬಿಟ್ಟು ಇದರಲ್ಲಿರೋ ಎಕ್ಸ್ಟರ್ನಲ್ ಪ್ಯಾಕೇಜಸ್ನ ನಾನು ಇನ್ಸ್ಟಾಲ್ ಮಾಡಬೇಕು, ಸೊ ದಟ್ ಐ ಕ್ಯಾನ್ ಏಬಲ್ ಟು ಯೂಸ್ ಇನ್ ಮೈ ಸಿಸ್ಟಮ್, ಮೈ ಕೋಡಲ್ಲಿ ನಾನು ಯೂಸ್ ಮಾಡಬೇಕು. ಸೊ ಹೇಗೆ ಮಾಡೋದು? ಒಂದು ನಿಮಿಷ. ಓಕೆ ನೋಡಿ, PIP ಸ್ಪೇಸ್ ಇನ್ಸ್ಟಾಲ್ ಇಸ್ ದ ಕೀವರ್ಡ್. ಏನು ಮಾಡ್ತಾ ಇದ್ದೀನಿ, PAN, ಏನಿದು ಪಾಂಡಾಸ್ ಹೇಳ್ತೀನಿ ಅಷ್ಟೇ. ಪಿಪ್ ಇನ್ಸ್ಟಾಲ್ ಪಾಂಡಾಸ್. ಅದಾವಾಗ ಏನು ಮಾಡುತ್ತೆ, ಕಲೆಕ್ಟಿಂಗ್ ಪಾಂಡಾಸ್ ಡೌನ್ಲೋಡ್ ಎಲ್ಲ ಆಗುತ್ತೆ. ಅಂದರೆ ಆ ಪ್ಯಾಕೇಜ್ ಯಾವುದು, ಪಾಂಡಾಸ್ ಅನ್ನೋ ಪ್ಯಾಕೇಜಲ್ಲಿ ಏನೇನಿದೆ ಅದನ್ನೆಲ್ಲ ಡೌನ್ಲೋಡ್ ಮಾಡೋದು. ಸೊ ದಟ್ ಐ ಕ್ಯಾನ್ ಏಬಲ್ ಟು ಯೂಸ್ ಪಾಂಡಾಸ್ನ ನಾನು ಯೂಸ್ ಮಾಡಬಹುದು. ಏನು ಹೇಳ್ತೀನಿ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ಸ್ಟಾಲ್ ಮಾಡೋದು ವೇ ಇದು. ಹಂಗಾದ್ರೆ ಬಹಳಷ್ಟು ಪ್ಯಾಕೇಜ್ಗಳಿದ್ದಾವೆ. ಎಸ್, ನಿಮಗೊಂದು ಲಿಸ್ಟ್ ಆನ್ ಮಾಡಿ ತೋರಿಸ್ತೀನಿ. ಕಪಲ್ ಆಫ್ ಪ್ಯಾಕೇಜಸ್ ಇಂಪಾರ್ಟೆಂಟ್ ಇದೆಯೋ ಅವನ್ನ ತೋರಿಸ್ತೀನಿ. ಸಿ, ದರ್ ಆರ್ ಸೋ ಮೆನಿ ಥಿಂಗ್ಸ್ ಇದಾವೆ. ನೀವು ಪ್ರತಿ ಯಾವುದೋ ಒಂದು ಲಾಜಿಕ್ ಮಾಡ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ಆಕ್ಟಿವೇಟ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಪೈಥಾನಲ್ಲಿ ಸ್ವಲ್ಪ ಕಷ್ಟ ಆಗಿದೆ. ಸೊ ದಟ್ ನಾನೊಂದು ಎಕ್ಸ್ಟರ್ನಲ್ ಪ್ಯಾಕೇಜ್ನ ಯೂಸ್ ಮಾಡಿ ಮಾಡ್ಬೋದು. ಎಸ್, ಡೆಫಿನೆಟ್ಲಿ ವಿ ಕ್ಯಾನ್ ಏಬಲ್ ಟು ಯೂಸ್. ಸಿಂಪಲ್ಸ್. ಓಕೆ ನೋಡಿ, ಇದು ಇನ್ನೂ ಡೌನ್ಲೋಡ್ ಆಗ್ತಾ ಇದೆ. ಫರ್ಗೆಟ್ ಇಟ್. ಸ್ವಲ್ಪ ಇಂಟರ್ನೆಟ್ ಸ್ಪೀಡ್ ಮೇಲೂ ಡಿಪೆಂಡ್ ಆಗುತ್ತೆ ಇದು. ಸೊ ಈ ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡ್ಕೊಂಡೆ. ಈಗ ನಾನು ಇದನ್ನು ಏನು ಮಾಡಿದೆ, ನಾನು ಅಲ್ಲಿ ಶೋ ಯು ದ ಕೋಡ್. ನಾನು ಕೋಡ್ನ ತೋರಿಸ್ತೀನಿ. ಅಲ್ಲಿ ಫಸ್ಟಿಗೆ ನೋಡ್ಬೋದು ಇಂಪೋರ್ಟ್ ಪಾಂಡಾಸ್. ಅಲ್ಲಿ ಏನಕ್ಕೆ ಅಂದರೆ ಇದು ಅಂಡರ್ಲೈನ್ ತೋರಿಸ್ತಾ ಇದೆ ಅಂದರೆ ಇನ್ನು ಇನ್ಸ್ಟಾಲ್ ಆಗ್ತಾ ಇದೆ, ಅದು ಬಿಡಿ, ಅದಾಗುತ್ತೆ. ಈಗ ಇಂಪೋರ್ಟ್ ಪಾಂಡಾಸ್, ಒಂದು ಪಾಂಡಾಸನ್ನ ಇಂಪೋರ್ಟ್ ಮಾಡಿ ಐ ಆಮ್ ಕಾಲಿಂಗ್ ಇಟ್ ಆಸ್ ಪಿ ಡಿ ಅಂತಲೇ ಕರಿಬೇಕಾ? ಏನಾದರೂ ಕರಿತೀವಿ, ಅದು ಪಾಂಡಾಸೆ ಅಂತ ಅನ್ಕೊಳ್ಳಿ. ಅಂದರೆ ಅಲಿಯಾಸ್, ಇನ್ಸ್ಟೆಡ್ ಆಫ್ ನಾನು ಪಾಂಡಾಸ್ ಅಂತ ಫುಲ್ ಬರೆಯೋದ್ರ ಬದಲು ನಾನು PD ಅಂತ ಬರಿತಾ ಇದ್ದೀನಿ, ಪಾಂಡಾಸ್. ಅದಕ್ಕೆ ಇಲ್ಲಿ PD ಡಾಟ್. ಇಲ್ಲ, ನಾನು PD ಬರೆಯೋದಿಲ್ಲ, ಯು ಕ್ಯಾನ್ ಡಿಲೀಟ್ ಮಾಡಿ ಇಲ್ಲಿ PD ಬದಲು ಪಾಂಡಾಸ್ ಅಂತ ಅಷ್ಟೇ, ವರ್ಕ್ಸ್. ಸೊ ಕಾಮನಾಗಿ ಇದನ್ನೇ ಇಂಡಸ್ಟ್ರಿ ಸ್ಟ್ಯಾಂಡರ್ಡಲ್ಲಿ ಯೂಸ್ ಮಾಡೋದು. ಅದನ್ನು ಮಾಡಿ, ಇಲ್ಲ ನಾನು ಅದನ್ನೇ ಪಾಂಡಾಸ್ ಯೂಸ್ ಮಾಡಿದೆ ಮಾಡಿ, ಇಟ್ ಡಸಂಟ್ ಮ್ಯಾಟರ್. ಸೊ ಇಲ್ಲಿ ನೋಡಿ, ಒಂದು ಲಿಸ್ಟನ್ನ ಇದನ್ನು ಮಾಡಿ, ನಮಗೆ ಗೊತ್ತಿದ್ದು ಲಿಸ್ಟು ಅಂತ. ಇಂಪೋರ್ಟ್ ಪಾಂಡಾಸ್ ಆಸ್ PD, ಒಂದು ಇನ್ಪುಟ್ ಸ್ಕೋರ್ ಇಸ್ ಈಕ್ವಲ್ಸ್ ಟು 85, 90, 78, 92 ಅಂತ. ಓಕೆ, ಆಗಿದೆ ನೋಡಿ, ಆಗಿದೆ. ನಾನು ತೋರಿಸ್ತೀನಿ ಏನಂತ. ಓಕೆ, ಇಲ್ಲಿ ನಾನು PD ಡಾಟ್ ಅಂತ ಕೊಡ್ತೀನಿ. ನೋಡಿ ಏನೇನಿದೆ ಪಾಂಡಾಸ್ ಫಂಕ್ಷನಲ್ಲಿ, ನೋಡಿ ಎಷ್ಟಿದೆ ನೋಡಿ, ಸಿಕ್ಕಾಬಟ್ಟೆ ಇದೆ. ಅಂದರೆ ಏನಕ್ಕೆ ಇದೆಲ್ಲ ಬಂದಂದ್ರೆ ಪೈಥಾನಲ್ಲೇ ಡೈರೆಕ್ಟಾಗಿ ಇನ್ಬಿಲ್ಟ್ ಇರಲಿಲ್ವಾ? ಇಲ್ಲ ಅಂತ ಹೇಳ್ತಾ ಇಲ್ಲ. ಇವೆಲ್ಲ ಬಂದ್ಬಿಟ್ಟು ಯೂಸರ್ ಫ್ರೆಂಡ್ಲಿ, ಈಸಿ ಟು ಯೂಸ್. ಈ ಥರ ಬಹಳಷ್ಟು ಫಂಕ್ಷನ್ಗಳಿದ್ದಾವೆ, ನಾವು ಅದನ್ನು ಯೂಸ್ ಮಾಡಬಹುದು. ಸೊ ಪಾಂಡಾಸ್ ಆಸ್ PD, ಸ್ಕೋರು, ಇಲ್ಲಿ PD ಡಾಟ್ ಸೀರೀಸ್. ಇದೇನು ಮಾಡುತ್ತೆ ಸೀರೀಸ್? ಇಟ್ಸ್ ಅ ಕ್ಲಾಸ್. ನಾವಿನ್ನು ಉಪ್ಸ್ ಕಾನ್ಸೆಪ್ಟಿಗೆ ಹೋಗಿಲ್ಲ. ಕ್ಲಾಸು ಮತ್ತು ಆಬ್ಜೆಕ್ಟ್ ಅಂತ ಬರುತ್ತೆ. ಒಂದು ಗ್ಲಿಮ್ಸ್ ಕೊಡಬೇಕು ಅಂದರೆ, ನೀವು ಒಂದು ಮನೆ ಕಟ್ಟಬೇಕಾದ್ರೆ ಫಸ್ಟಿಗೆ ಡೈರೆಕ್ಟಾಗಿ ಬ್ರಿಕ್ಸ್ ಮೇಲೆ ಬ್ರಿಕ್ಸ್ ಇಕ್ಕಲ್ಲ. ನೀವು ಒಂದು ಬ್ಲೂ ಪ್ರಿಂಟ್ ಅಥವಾ ಪ್ಲ್ಯಾನ್ ಮಾಡ್ತಾರೆ, ಇಂಜಿನಿಯರ್ ಕರೆಸಿ ಒಂದು ಪ್ಲ್ಯಾನ್ ಮಾಡ್ತೀರ. ಒಂದು ಪೇಪರಲ್ಲಿ ಅಥವಾ ಡಯಾಗ್ರಾಮ್ ಮಾಡಿಕೊಡ್ತಾನೆ, ಹಾಲ್ ಇಲ್ಲಿ ಬರಬೇಕು, ಕಿಚನ್ ಇಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಮಾಡಿಕೊಡ್ತಾನೆ. ದಟ್ಸ್ ಅ ಕ್ಲಾಸ್. ನೀವು ಆಮೇಲೆ ಮನೆ ಕಟ್ತಿರಲ್ಲ, ಅದು ಮೆಥಡ್. ಇದು ಕ್ಲಾಸಿಗೆ ಮತ್ತು ಮೆಥಡ್ಗೆ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಕ್ಲಾಸ್ ಮೆಥಡು, ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ನೋಡಿ, ಪಾಂಡಾಸ್ ಆಸ್ PD ಅಂತ ಮಾಡಿದ್ದೀನಿ. ಒಂದು ಲಿಸ್ಟನ್ನು ಇದನ್ನು ಮಾಡ್ತಾ ಇದ್ದೀನಿ, ಸ್ಕೋರ್ಸ್. ಇದು ಲಿಸ್ಟು 85, 90, 78 ಆ್ಯಂಡ್ 92. ಪಾಂಡಾಸ್ ಸೀರೀಸು. ನನಗೆ ಇಲ್ಲಿ ಎರರ್ ಬರೋ ಚಾನ್ಸ್ ಇದೆ. ಏನಕ್ಕೆ ಅಂದರೆ ಇಲ್ಲಿ ನೋಡಿ, ಕುಡಂಟ್ ಬಿ ರಿಸಾಲ್ವ್ಡ್, ಏನೋ ಸೋರ್ಸ್ ಕೊಡ್ತಾ ಇದೆ. ನಾನು ಇನ್ಸ್ಟಾಲ್ ಮಾಡಿದ್ದೀನಿ.
ನೋಡಿ ಇಲ್ಲೊಂದು ನಿಮಗೆ ಟರ್ಮಿನಲಲ್ಲೇ ಎಲ್ಲ ಎರರ್ ಕೊಡೋದಕ್ಕಿಂತ ಮುಂಚೆ ಇಲ್ಲಿ ಫಸ್ಟ್ ಆಫ್ ಆಲ್ ಅಂಡರ್ಲೈನ್ ತೋರಿಸ್ತಾರೆ ಕುಡೆಂಟ್ ಬಿ ರಿಸಾಲ್ವ್ ಫ್ರಮ್ ಅಡ್ಡ ಬರ್ತಾ ಇದೆ ನಮಗೆ. ಓಕೆ, ಕುಡೆಂಟ್ ಬಿ ಇನ್ಸ್ಟಾಲ್ ಇಂದ ಪ್ರಾಬ್ಲಮ್ ಬರ್ತಾ ಇದೆ. ಕ್ವಿಕ್ ಫಿಕ್ಸ್ ಮಾಡೋಣ. ಇದು ಡಿಬಗ್ ಆಗುತ್ತೆ ನಮಗೀಗ. ದಟ್ಸ್ ಅ ಪ್ರಾಬ್ಲಮ್ ವಿತ್ ಯೂಸಿಂಗ್ ಎ ಡಿಫ್ರೆಂಟ್ ಲ್ಯಾಪ್ಟಾಪ್ ಅಟ್ ಸಮ್ ಟೈಮ್. ಸೊ ಡಿಬಗ್ ಮಾಡೋಣ ಲೇಟಾಗಿ. ಸೊ ಇದನ್ನು ಒಂದು ಲಿಸ್ಟ್ ಮಾಡ್ತಾ ಇದ್ದಾನೆ. ಲಿಸ್ಟ್ ಮಾಡಿ ಸೀರೀಸ್ ಮಾಡಿ ಸ್ಕೋರ್ಸ್ ಕೊಡ್ತಾ ಇದ್ದಾನೆ. ಔಟ್ಪುಟ್ ಬರ್ತಾ ಇದೆ. ನಾನು ಇನ್ನೊಂದು ಮತ್ತು ಅದು ಇನ್ನೊಂದು ನಮಗೆ ಎರಡು ಬಂತು ಯಾವುದು. ಸೊ ನಾನು ಎರಡನ್ನ ಹೇಳ್ತೀನಿ. ವರ್ಚುವಲ್ ಎನ್ವಿರಾನ್ಮೆಂಟ್, ಎಸ್, ನಾನು ಅದನ್ನು ರೆಡಿ ಮಾಡಿದ್ದೆ ನನ್ನ ಸಿಸ್ಟಮಲ್ಲಿ. ಬಿಕಾಸ್ ಆಫ್ ಸಮ್ ರೀಸನ್ ಮೈ ಸಿಸ್ಟಮ್ ಇಸ್ ಅಂಡ್ ವರ್ಕಿಂಗ್. ಸೊ ದಟ್ಸ್ ದ ರೀಸನ್ ನಾನು ಯೂಸ್ ಮಾಡಿರೋದು. ಡಿಡ್ ಐ ಸೇವ್ ದಿಸ್? ನಾನು ಸೇವ್ ಮಾಡಿದ್ದೇನೆ. ಓಕೆ, ಹಾಂ. ಸೊ ಈಗ ಮೋಸ್ಟ್ ಅವೈಟೆಡ್ ಟಾಪಿಕ್ ಬಂದ್ಬಿಟ್ಟು ಊಪ್ಸ್ ಕಾನ್ಸೆಪ್ಟು. ಭಾಳ ಜನಕ್ಕೆ ಅದು ಕಷ್ಟ ಅಂತ ಕೇಳಿರ್ತೀರ ನೀವು. ಕಷ್ಟ ಏನಿಲ್ಲ. ಈಗ ನೀವು ಇಷ್ಟು ದಿನ ಹೆಂಗೆ ಪೈಥಾನ್ ಕಲ್ತ್ರಿ ಅದೇ ಥರನೇ ಇದೆ ಊಪ್ಸ್ ಕಾನ್ಸೆಪ್ಟು. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ನ. ಇದೊಂದು ಊಪ್ಸ್ ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಏನಿದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್? ಪೈಥಾನ್ ಪೈಥಾನ್ ಅನ್ನೋದೇ ಆಬ್ಜೆಕ್ಟ್ ಓರಿಯೆಂಟೆಡ್. ಅಂದರೆ ಒಂದು ಸ್ಟ್ರಕ್ಚರ್ ಮಾಡ್ತೀರ. ನಾನು ಅವಾಗಲೇ ಹೇಳಿದೆ, ಒಂದು ಮನೆ ನೀವು ಡೈರೆಕ್ಟಾಗಿ ಕಟ್ಟೋದಿಲ್ಲ. ವಿಲ್ ಮೇಕ್ ಅ ಸ್ಟ್ರಕ್ಚರ್. ಒಂದು ಸ್ಟ್ರಕ್ಚರ್ ಮಾಡಿ ಒಂದು ಬ್ಲೂ ಪ್ರಿಂಟನ್ನು ತಗೊಂಡು ದೆನ್ ಯು ವಿಲ್ ಸ್ಟಾರ್ಟ್ ಕನ್ಸ್ಟ್ರಕ್ಟಿಂಗ್ ಅ ಹೋಮ್. ಇಲ್ಲಿ ಬಂದ್ಬಿಟ್ಟು ಬ್ಲೂ ಪ್ರಿಂಟ್ ಬಂದ್ಬಿಟ್ಟು ಕ್ಲಾಸ್ ಅಂತಾರೆ. ಕ್ಲಾಸ್ ಇಸ್ ಅ ಬ್ಲೂ ಪ್ರಿಂಟ್. ಅದರ ಒಳಗಡೆ ಮನೆ ಕಟ್ತಿರಲ್ಲ, ಅದು ಆಬ್ಜೆಕ್ಟ್ ಆಗುತ್ತೆ. ಮೇನ್ ಆಗಿ ನಾವು ಊಪ್ಸ್ ಕಾನ್ಸೆಪ್ಟಲ್ಲಿ ಕ್ಲಾಸ್ ಮತ್ತು ಆಬ್ಜೆಕ್ಟ್ ಮೇಲೆ ಮಾಡ್ಕೊತಾರೆ. ಏನಕ್ಕೆ ಊಪ್ಸ್ ಕಾನ್ಸೆಪ್ಟ್ ಅಂತ, ವೈ ಊಪ್ಸ್ ಬಂತು ಅಂದರೆ ನಾರ್ಮಲ್ ಇದರಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಎಸ್, ವಿ ಕ್ಯಾನ್ ಏಬಲ್ ಟು ಡೂ ದ್ಯಾಟ್. ಬಟ್ ಅಡ್ವಾಂಟೇಜ್ ಆಫ್ ಊಪ್ಸ್ ಏನಂದರೆ ಒಂದು ಸ್ಟ್ರಕ್ಚರ್ ಇರುತ್ತೆ. ಈಗ ನಾನು ಅವಾಗಲೇ ಹೇಳಿದೆ, ಈಗ ಒಂದು ಕೋಡ್ ಬರಬೇಕಾದ್ರೆ ಇಟ್ಸ್ ನಾಟ್ ಓನ್ಲಿ ಗೆಟ್ಟಿಂಗ್ ದ ಔಟ್ಪುಟ್ ಬರೋದು ಅಷ್ಟೇ ಅಲ್ಲ. ಕೋಡಲ್ಲಿ ನಮಗೆ ಬಂದ್ಬಿಟ್ಟು ರೀಡಬಿಲಿಟಿ ಪರ್ಪಸ್ಸಿಗೆ, ಲಾಗಿಂಗ್ ಪರ್ಪಸ್ಸಿಗೆ, ಇಫ್ ಸಂಬಡಿ ಕೋಡ್ ಓದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಮತ್ತು ನಾನು ರೀಯೂಸ್ ಮಾಡೋಕ್ಕೆ ಫಂಕ್ಷನ್ ಬಂದಿದ್ದೆ ಅದೇ ಕಾರಣಕ್ಕಲ್ಲ, ರೀಯೂಸ್ ಮಾಡೋದಕ್ಕೆ, ಒಂದು ಕೋಡನ್ನು ಮೇಂಟೈನ್ ಮಾಡೋದಕ್ಕೆ. ಸೊ ದಟ್ಸ್ ವಾಟ್, ಕೋಡನ್ನು ಮೇಂಟೈನ್ ಮಾಡೋದಕ್ಕಾಗಿರ್ಬೋದು, ಡೀಬಗ್ ಮಾಡೋದಕ್ಕೆ. ಸೊ ಅದಕ್ಕೆ ಯೂಸ್ ಮಾಡ್ತಾರೆ. ಈಗ ಒಂದು ಫಂಕ್ಷನ್ನ ರೀಯೂಸ್ ಮಾಡೋದಕ್ಕೆ. ಈಗ ಒಂದು ಫಂಕ್ಷನ್ನ ರೀಯೂಸ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಲೆಸ್ ಕೋಡ್ ಬರೀಬೇಕಾಗುತ್ತೆ. ಒಂದು ಫಂಕ್ಷನ್ ಬರ್ತೀನಿ, ಅದೇನು ಮಾಡುತ್ತೆ ಅಂದರೆ ಇಟ್ ಆಲ್ವೇಸ್ ಕ್ರಿಯೇಟ್ ಒಂದು ವೆಬ್ ಪೇಜ್ ಕ್ರಿಯೇಟ್ ಮಾಡುತ್ತೆ. ಒಂದು ಫಂಕ್ಷನ್ ಜಾಂಗೋದಲ್ಲಿ ಬರೆದಿರ್ತೀನಿ ನಾನು, ವೆಬ್ ಪೇಜ್ ಕ್ರಿಯೇಟ್ ಮಾಡುತ್ತೆ ವಿತ್ ಸಮಥಿಂಗ್ ವೆಲ್ಕಮ್ ಟು ಸಮ್ ಡ್ಯಾಶ್. ಇದು ನನಗೆ ಕ್ರಿಯೇಟ್ ಮಾಡಬೇಕು. ಎಲ್ಲ 10 ಪೇಜಿಗೂ ನನಗೊಂದು ವರ್ಕ್ ಬಂದಿದೆ, 10 ಸರಿ ಕ್ರಿಯೇಟ್ ಮಾಡಬೇಕು. ನಾನು ಪ್ರತಿ ಸರಿ ಬರೆಯೋದಕ್ಕಾಗೋದಿಲ್ಲ 10 ಸರಿ. ಅಂದರೆ ಫಂಕ್ಷನಲ್ಲಿ ಬರೆಯೋಕ್ಕಾಗೋದಿಲ್ಲ, ಫಂಕ್ಷನಲ್ಲಿ ಬರೀಬೋದು. ಅದನ್ನು ಹೇಳೋದ್ನಲ್ಲ, ಒಂದು ಕ್ಲಿಯರ್ ಸ್ಟ್ರಕ್ಚರ್ ಮೇಂಟೈನ್ ಮಾಡುತ್ತೆ ಊಪ್ಸ್. ಮತ್ತು ಮೇಂಟೈನ್ ಮಾಡೋದು, ಡೀಬಗ್ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ಹೆಲ್ಪ್ಸ್ ಟು ಕೀಪ್ ದ ಕೋಡ್ ಡ್ರೈವ್. ರಿಪೀಟ್ ಮಾಡೋದನ್ನು ತಪ್ಪಿಸುತ್ತೆ. ಸೊ ಈಗ ಇನ್ನೊಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ಕೊಡಬೇಕು ಅಂದರೆ ನನಗೆ, ಈಗ ಒಂದು ಫ್ರೂಟ್ ಅಂತ ತಗೊಳ್ಳಿ. ಫ್ರೂಟ್ ಈಸ್ ಅ ಹೈಯರ್ ಕ್ಲಾಸ್ ಅಂದರೆ ಅಂಡರ್ ದ ಫ್ರೂಟ್ ಬಹಳಷ್ಟು ಹಣ್ಣುಗಳು ಬರ್ತವೆ. ಫ್ರೂಟ್ ಅನ್ನೋದು ಕ್ಲಾಸ್ ಅಂದರೆ ಇಟ್ಸ್ ಅ ಹೈಯೆಸ್ಟ್ ಡಿಗ್ರಿ. ಆಬ್ಜೆಕ್ಟ್ ಅಂದರೆ ಅದರ ಒಳಗೆ ಬರುವ ಹಣ್ಣುಗಳು. ಫ್ರೂಟ್ ಈಸ್ ಅ ಕ್ಲಾಸ್, ಅದರ ಒಳಗಡೆ ಆ್ಯಪಲ್ ಬರ್ಬೋದು, ಬನಾನಾ, ಯಾವ ಹಣ್ಣುಗಳು ಬರ್ತಾವಲ್ಲ. ನಾನು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ ಅರ್ಥ ಮಾಡ್ಕೊತಾ ಇರೋದು. ನಾನು ಹೇಗೆಂದ್ರೆ ಕಾಂಪ್ಲಿಕೇಟೆಡ್ ಎಕ್ಸಾಂಪಲು, ರಿಯಲ್ ಎಕ್ಸಾಂಪಲ್ ಕೊಡ್ತೀವಿ ಅಂದರೆ ನಿಮ್ಗೆ ಕಷ್ಟ ಆಗುತ್ತೆ. ಸೊ ನಿಮ್ಗೆ ಅನಿಸ್ಬೋದು ಏನು ಇಷ್ಟು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾರಲ್ಲ ಅಂತ. ದಟ್ಸ್ ಫೈನ್, ನೀವೇನಾರು ಅಂದ್ಕೊಳ್ಳಿ, ಡಸಂಟ್ ಮ್ಯಾಟರ್ ಟು ಮಿ. ಸೊ ಒಂದು ಕ್ಲಾಸ್ ಅದು ಬಂದ್ಬಿಟ್ಟು ಫ್ರೂಟು, ಅದರ ಒಳಗಿರುವ. ಓಕೆ, ಕಾರ್ಸ್ ಅಂತ ತಗೊಳ್ಳಿ. ಕಾರ್ಸಲ್ಲಿ ಇಟ್ಸ್ ಅ ಕ್ಲಾಸ್, ಅದರ ಒಳಗಡೆ ಯಾವ್ಯಾವ ಕಾರ್ಸ್ ಬರ್ತವೆ, ಆಡಿ ಆಗಿರ್ಬೋದು, ಮಾರುತಿ ಸುಜುಕಿ ಆಗಿರ್ಬೋದು, ವೋಕ್ಸ್ವ್ಯಾಗನ್ ಆಗಿರ್ಬೋದು, ಇವೆಲ್ಲ ಬಂದ್ಬಿಟ್ಟು ಆಬ್ಜೆಕ್ಟ್.
ಈಗ ಒಂದು ಮೊಬೈಲ್ ಇಸ್ ಅ ಕ್ಲಾಸ್, ಅದರ ಒಳಗಡೆ ಯಾವ ಬರ್ತವೆ ಅವೆಲ್ಲ ಆಬ್ಜೆಕ್ಟ್. ಸೊ ಇದು ಊಪ್ ಕಾನ್ಸೆಪ್ಟ್ ಅಂತ ಮೇನ್ ಆಗಿ. ನಾವೀಗ ಮೇನ್ ಆಗಿ ಕ್ಲಾಸನ್ನು ಹೆಂಗೆ ಡಿಫೈನ್ ಮಾಡೋದು, ಐ ಟೇಕ್ 5 to 10 more minutes, ಯಾಕೆಂದರೆ ಸ್ವಲ್ಪ ನಾನು ಗ್ಲಿಮ್ಸ್ ಕೊಟ್ಬಿಡ್ತೀನಿ. ಈಗ ಒಂದು ಕ್ಲಾಸನ್ನು ಹೆಂಗೆ ಕ್ರಿಯೇಟ್ ಮಾಡೋದು, ಆ ಕ್ಲಾಸನ್ನು ಕ್ರಿಯೇಟ್ ಮಾಡಿದ್ಮೇಲೆ ಆಬ್ಜೆಕ್ಟ್ ಹೆಂಗೆ ಕ್ರಿಯೇಟ್ ಮಾಡೋದು, ವಿ ವಿಲ್ ಅಂಡರ್ಸ್ಟ್ಯಾಂಡ್. ನಾವೀಗ ಕ್ಲಾಸನ್ನು ಹೆಂಗೆ ಕ್ರಿಯೇಟ್ ಮಾಡೋದು ಮತ್ತು ಆಬ್ಜೆಕ್ಟ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ತೀವಿ. ಓಕೆ, ನೋಡಿ CLASS ಫಸ್ಟ್ ಇದು ಮಾಡೋಣ. CLASS ಕ್ಲಾಸ್ ಅಂತ ಕೊಟ್ಟಿದ್ದೀನಿ, ನೋಡಿ ಏನು ಮಾಡೋದು. ಇನ್ನು ಕೋಲನ್ನು ಅಲ್ಲೇ ಕೊಡ್ತಾ ಇದ್ದೀನಿ, ಕೋಲನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇದಕ್ಕೊಂದು ನೇಮ್ ಇಡಬೇಕಾ? ಈಗ ಕ್ಲಾಸ್ ಅಂದರೆ ನಾನು ಹೇಳಿದೆ ಇದಕ್ಕೊಂದು ನೇಮ್ ಬರುತ್ತೆ. ಮೈ ಕ್ಲಾಸ್ ಅಂತ ಕೊಡ್ತಾ ಇದ್ದೀನಿ. ಇದು ಎಕ್ಸ್ಪೆಕ್ಟಿಂಗ್ ಅ ಕೋಲನ್ ಕೊಟ್ಟೆ. ಕೋಲನ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಲೈನಿಗೆ ಅದೇ ಆಟೋಮೆಟಿಕಲಿ ಇಂಡೆಂಟೇಷನ್ ತಗೊಂಡು x = 5 ಅಂತ ಡಿಫೈನ್ ಮಾಡೋದು. ನೋಡಿ, ಇಸ್ ದರ್ ಎನಿ ಎರರ್ ಏನಾದ್ರು ಬರ್ತಾ ಇದೆ? ಎರರ್ ಏನು ಬರ್ತಾ ಇಲ್ಲ. ಅಂದರೆ ಇದನ್ನ ಎಕ್ಸಿಕ್ಯೂಟ್ ಮಾಡೋದು, ಲೆಟ್ಸ್ ಟ್ರೈ. ಏನು ಬರ್ತದೆ? ಸೊ ಸರಿ, ಮತ್ತೆ ಪಂಡಾಸ್ ಇನ್ಸ್ಟಾಲ್ ಮಾಡೋಕ್ಕೆ am I outside? Yes. Okay. ನೋಡಿ, ಅದು ಎಕ್ಸಿಕ್ಯೂಟ್ ಮಾಡಿದ್ರೆ ಇಟ್ ಈಸ್ ನಾಟ್ ಈವನ್ ಗಿವಿಂಗ್ ಎನಿಥಿಂಗ್. ಅದು ಏನು ಕೊಡೋದಿಲ್ಲ ಕ್ಲಾಸ್, ಯಾಕೆಂದರೆ ನಾವೇನೋ ಮಾಡ್ಯೂಲ್ ಬರೋದಿಲ್ಲ, ಅದ್ರಿಗೆ ಆಬ್ಜೆಕ್ಟಿಗೆ ಏನೋ ಬರೋದಿಲ್ಲ. ಈಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದಕ್ಕೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ. ನೋಡಿ ಹೆಂಗೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು ಅಂದ್ರೆ, ಅಲ್ಲಿ ಏನು ಕ್ಲಾಸ್ ನೇಮ್ ಕೊಟ್ಟಿದ್ದೀವೋ ನೋಡಿ ಇಲ್ಲೇ ಬರ್ತಾ ಇದೆ, ಮೈ ಕ್ಲಾಸ್, ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್. ಇದನ್ನ ಡಿಫೈನ್ ಮಾಡಿದ್ಮೇಲೆ ಆಬ್ಜೆಕ್ಟನ್ನು ಐ ನೀಡ್ ಟು ಅಸೈನ್. ನಾನು ಇದಕ್ಕೊಂದು ಅಸೈನ್ ಮಾಡ್ತಾ ಇದ್ದೀನಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೊಂದ್ಸರಿ, ನೀವು ತಲೆ ಕೆಡಿಸ್ಕೋಬೇಡಿ ಯಾರು ಫಸ್ಟ್ ಟೈಮ್ ಕಲಿತಾ ಇರೋದು. ಓಕೆ, ಇಲ್ಲಿ ಏನು ನೇಮನ್ನು ಕೊಟ್ಟಿದ್ನೋ ನೋಡಿ ಅದೇ ನೇಮನ್ನೇ ಕೊಡ್ತಾ ಇದ್ದೀನಿ. ಆಮೇಲೆ ಅಸೈನಿಂಗ್ ಇಟ್ಟು P1, ಒಂದು P1ಗೆ ಅಲ್ಲಿ ಅಸೈನ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ P1 ನೋಡಿ, ನಾನು P ಅಂತ ಕೊಟ್ಟ ತಕ್ಷಣ ಅಲ್ಲಿ ಸಜೆಷನ್ ಮಾಡ್ತಾ ಇದ್ದೀನಿ. ಡಾಟ್ ಯಾವುದು ಎಕ್ಸ್, ಏನಕ್ಕೆ ಎಕ್ಸ್ ಬರ್ತಾ ಇದೆ? ಐ ಡಿಫೈನ್ಡ್ ಇನ್ ಲೈನ್ ನಂಬರ್ 85, ಸೊ ಐ ಆಮ್ ಸೆಲೆಕ್ಟಿಂಗ್ ದಟ್. ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್. ಓಕೆ, ಇದನ್ನು ನಾನು ಎಕ್ಸಿಕ್ಯೂಟ್ ಮಾಡ್ತೇನೆ. ನಮಗೇನು ಕೊಡೋದಿಲ್ಲ, ಡೋಂಟ್. ಓಕೆ ಓಕೆ, ನೋಡೋಣ ಎರರ್ ಏನು ಅಂತ ನೋಡೋಣ. ಇಲ್ಲಿ ಬಂದ್ಬಿಟ್ಟು ಐ ಆಮ್ ನಾಟ್ ಪ್ರಿಂಟಿಂಗ್ ಏನಿದೆ, ನಾನು ಇಲ್ಲಿ ಪ್ರಿಂಟ್ ಏನೋ ಮಾಡ್ತಾ ಇಲ್ಲ. ನೋಡಿ, ಇಟ್ ಈಸ್ ಜಸ್ಟ್ ಎಕ್ಸಿಕ್ಯೂಟೆಡ್. ಇಫ್ ಐ ವಾಂಟ್ ಟು ಪ್ರಿಂಟ್ ಇಟ್, ನಾನು ಪ್ರಿಂಟ್ ಮಾಡ್ತೀನಿ ಅಂದರೆ PRINT ಓಪನ್ ಬ್ರಾಕೆಟ್ ಕ್ಲೋಸ್. ಇದೇನೋ ಸಿಕ್ಕಾಬಿಟ್ಟೆ ಕಾಂಪ್ಲಿಕೇಟ್ ಅನ್ನಿಸ್ತಾ ಇದೆಯಪ್ಪ. ಹೌದು, ಸ್ಟಾರ್ಟಿಂಗು ನಿಮಗೆ ಕಾಂಪ್ಲಿಕೇಟ್ ಅನ್ನಿಸುತ್ತೆ. ಎಸ್, ಇಟ್ ಈಸ್ ಟ್ರೂ. ನೋಡಿ 5 ಅಂತ ಬರ್ತಾ ಇದೆ. ಅಲ್ಲಿ ಎಕ್ಸ್ಪ್ಲೇನ್ ದಿಸ್ ಕ್ಲಾಸು ಮತ್ತು ಆಬ್ಜೆಕ್ಟ್ನ ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ನಾನು ಫಸ್ಟ್ ಹೇಳಿದೆ ಕ್ಲಾಸ್ ಬಂದ್ಬಿಟ್ಟು ಮೈ ಕ್ಲಾಸ್ ಅಂತ ಒಂದು ಡಿಫೈನ್ ಮಾಡಿದ್ದೀನಿ. ಅದರ ಒಳಗಡೆ ಒಂದು ವೇರಿಯೇಬಲ್ x = 5. ಫೈನ್, ಅಲ್ಲಿ ಯಾವ ನೇಮನ್ನು ಕ್ಲಾಸಲ್ಲಿ ಡಿಫೈನ್ ಮಾಡೋದು, ದಿಸ್ ಇಸ್ ದ ಆಬ್ಜೆಕ್ಟ್ ಇದು, ದಿಸ್ ಇಸ್ ದ ಕ್ಲಾಸ್. ಕ್ಲಾಸ್ ಅಂದರೆ ನಾನು ಹೇಳಿದ್ದೆ ಒಂದು ಬ್ಲೂ ಪ್ರಿಂಟ್. ಆ ಬ್ಲೂ ಪ್ರಿಂಟ್ ಕೊಡ್ತಾ ಇದ್ದೀನಿ. ದಿಸ್ ಇಸ್ ದ ರಿಯಲ್ ವ್ಯಾಲ್ಯೂ, ರಿಯಲ್ ಥಿಂಗ್. ನಾನು ಇದನ್ನು ಕ್ಲಾಸನ್ನು ಯೂಸ್ ಮಾಡಿಕೊಂಡು ಒಂದು ವೇರಿಯೇಬಲ್ಗೆ ಅಸೈನ್ ಮಾಡ್ತಾರೆ. ಇಟ್ ಈಸ್ P1. ಆ P1ನ ತಗೊಂಡು P1.x, ಯಾವ ವ್ಯಾಲ್ಯೂ x ಇಲ್ಲಿಂದ ಬಂತು? ದಿಸ್ ಇಸ್ ವೇರ್ ವೇರಿಯೇಬಲ್, ಇದೇ ವೇರಿಯೇಬಲ್ ಇಲ್ಲಿ ಬಂತು. ಪ್ರಿಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಪ್ರಿಂಟ್ ಮಾಡಿದಾಗ ನಮಗೆ 5 ಅಂತ ಬಂತು. ಸ್ವಲ್ಪ ಕಾಂಪ್ಲಿಕೇಟ್ ಅನ್ನಿಸ್ತಾ ಇದೆ. ಓಕೆ, ಇನ್ನು ಸ್ವಲ್ಪ ಬೇರೆ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ.
ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ನಾನು ಡೈರೆಕ್ಟಾಗಿ ನಿಮಗೆ ಇರೋದನ್ನ ಹೇಳ್ಬೋದು. ಓಪ್ಸಲ್ಲಿ ಏನೇನಿದೆ, ಇನ್ಹೆರಿಟೆನ್ಸ್, ಪಾಲಿಮಾರ್ಫಿಸಮ್ ಆ್ಯಂಡ್ ಎನ್ಕ್ಯಾಪ್ಸುಲೇಷನ್, ಇನ್ನರ್ ಅವೆಲ್ಲ ಗೊತ್ತಾಗೋದಿಲ್ಲ. ಇಟ್ಸ್ ಡಿಫಿಕಲ್ಟ್, ನಾನು ಹೇಳ್ತೀನಲ್ಲ. ಸೊ ಒಂದು ಕೆಲಸ ಮಾಡೋಣ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಐ ನೋ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್, ಗೊತ್ತು. ಜಸ್ಟ್ ಅನಲೈಸ್ ಮಾಡಿ, ಏನಾರು ಅರ್ಥ ಆಗುತ್ತಾ ಅಂತ. ಅನಲೈಸ್ ಮಾಡಾದ್ಮೇಲೆ ವಿಲ್ ಅಂಡರ್ಸ್ಟ್ಯಾಂಡ್ ಆರ್ ವಿಲ್ ಪುಷ್ ದಿಸ್ ಟು ದ ನೆಕ್ಸ್ಟ್ ಕ್ಲಾಸ್. ನಾಟ್ ಅ ಬಿಗ್ ಡೀಲ್. ನೋಡಿ, ದಿಸ್ ಇಸ್ ವಾಟ್ ಕ್ಲಾಸ್ ಮತ್ತು ಆಬ್ಜೆಕ್ಟ್ನ ಡಿಫೈನ್ ಮಾಡಿ. ಅಲ್ಲಿ ನಿಮ್ಮ ಕ್ವಶನ್ಗಳು ಏನಿದು ಇನ್ನಿಟ್ಟು, ಏನಿದು ಸೆಲ್ಫು, ಅದ್ಯಾಕೆ ಸೆಲ್ಫ್ ಡಾಟ್ ನೇಮ್ ಅಂತ ಬರೀತಾ ಇದ್ದಾರೆ, ಇವೆಲ್ಲ ಏನೋ ಲುಕ್ಸ್ ಕಾಂಪ್ಲಿಕೇಟೆಡ್ ಗೊತ್ತಿದೆ. ಗೊತ್ತಿರೋರಿಗೆ ಇಟ್ ಇಸ್ ಜಸ್ಟ್ ನಥಿಂಗ್, ಇದರಲ್ಲಿ ಏನೂ ಇಲ್ಲ. ಬಟ್ ಗೊತ್ತಿಲ್ಲದೆ ಇರೋರಿಗೆ ಅಥವಾ ಫಸ್ಟ್ ಟೈಮ್ ನೋಡ್ತಿರೋರಿಗೆ ಇಟ್ಸ್ ಏನಪ್ಪ ಇದು, ಜಸ್ಟ್ ನನಗೆ ಔಟ್ಪುಟ್ ಇಮೇಲ್ 36 ಬರೋಕ್ಕೆ ಇಷ್ಟೆಲ್ಲ ಬರೀಬೇಕಾ? ಕ್ಯಾನ್ ಡೂ ಇಟ್ ದಸ್ ವಿತ್ ಅ ಫಂಕ್ಷನ್ ಓನ್ಲಿ. ಫಂಕ್ಷನಲ್ಲೇ ಬರೀಬೋದು. ನಾನು ಹೇಳಿದ್ನಲ್ಲ, ಕಾಮನ್ ಆಗಿ ಕ್ಲಾಸ್ನ ಅಥವಾ ಊಪ್ಸ್ನ ಯೂಸ್ ಮಾಡಿ. ಸೊ ನೋಡೋಣ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಊಪ್ಸ್ ಬಗ್ಗೆ ಸ್ವಲ್ಪ ಡೆಪ್ತಾಗಿ